ರಿಷಿತ್ ಶೆಟ್ಟಿ ಅವ್ರಿಗೂ ಆದಷ್ಟು ಹೇಳ್ತೀನಿ. ನನಗೆ 10 ನಿಮಿಷದ ಮುಂಚೆ ಈ ಪ್ರೋಗ್ರಾಮಿಗೆ ಬರ್ತೀನಿ ಅಂತ ನನಗೆ ಕ್ಲಾರಿಟಿ ಇರಲಿಲ್ಲ. ಕಾರ್ತಿಕ್ ನನ್ನ ಪಿಕ್ ಮಾಡಿದಾಗಲೇ ಗೊತ್ತಾಯ್ತು ಅಂತ. ಸೊ ಫುಲ್ ಫ್ಲೆಡ್ಜ್ ಪ್ರಿಪೇರ್ ಆಗಿಲ್ಲ ಮಾತಾಡೋಕ್ಕೆ. ಹುಟ್ಟುಹಬ್ಬದ ಶುಭಾಶಯಗಳು ರಿತ್ವಿಕ್ ಸರ್. ತುಂಬ ಎನರ್ಜೆಟಿಕ್ ಕಾಣ್ತಾ ಇದ್ದೀರಾ. ನೀವು ಯಾವ ಫೋರ್ಸಲ್ಲಿ ಬಂದರೂ ಅದೇ ಫೋರ್ಸಲ್ಲಿ ಒಂದು ಸಕ್ಸಸ್ ತಗೊಂಡ್ರೆ ಇಂಡಸ್ಟ್ರಿಗೆ ತುಂಬ ಖುಷಿ ಆಗುತ್ತೆ. ಸ್ಪೀಕರ್ ಬರ್ತಿಲ್ಲ, ನಾನು ಅವಾಗ ಕರೆಕ್ಟಾಗಿ ಕತೆ ಹೇಳಿಲ್ಲ. ಸೊ ಅದು ಒಳ್ಳೇದಾಗಿದೆ. ಆ ಡೈರೆಕ್ಟಾಗಿ ನಾನು ಕತೆ ಹೇಳಿದ್ರೆ ಇಷ್ಟು ನಾವು ಮೂವಿ ಮಾಡಿರ್ತಿದ್ದ. ಬಟ್ ತುಂಬ ಅದ್ಭುತವಾಗಿ ಬಂದಿದೆ. ಸೊ ನಾನು ಪ್ರೇಕ್ಷಕನಾಗಿ ಕಾಯಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಹೇಳ್ದಂಗೆ ಒಂದು ರೆಡ್ ಹಾರ್ಟಲ್ಲಿ ಇಬ್ಬರು ಕಾಣ್ತಾ ಇದ್ದಾರೆ. ಅಂದರೆ ಒಂದು ಎನರ್ಜೆಟಿಕ್ ಆಗಿ ಕಾಣ್ತಾರೆ, ಒಬ್ರು ಮುದ್ದಾಗಿ ಕಾಣ್ತಾ ಇದ್ದಾರೆ. ಸೊ ರೆಡ್ ಈಗ ಗೆಲುವಿನ ಸಂಕೇತ. ರೆಡ್ ಜರ್ಸಿ ಹಾಕೊಂಡು ಆಸೆ ಬಿದ್ದಿದ್ದಾರೆ. ಸೊ ಈ ಮೂವಿನ ಗೆಲ್ಲಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಈ ಸಿನಿಮಾದ ಮೊದಲನೇ ಟೀಸರ್ ಬಿಟ್ಟಾಗ್ಲೇ ಏನೋ ಒಂದು ವೈಬ್ ಇದೆ, ಒಂದು ಪವರ್ಫುಲ್, ಏನೋ ಗೆಲ್ಲುವಂತಹ ಎಲ್ಲ ಲಕ್ಷಣಗಳು ಇದೆ ಅನ್ನೋದು ಅಂತ ಅನಿಸಿತ್ತು. ಜಸ್ಟ್ ಬಿಕಾಸ್ ನಿಶಾಂತ್ ಸರ್ ಅವರು ಅಷ್ಟು ಪ್ಯಾಷನೇಟ್ ಆಗಿ ನಂಗೆ ಇಂಥದ್ದೇ ಬೇಕು ಅಂತ ಅವ್ರ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಿರೋದು ನಾನು ಕಣ್ಣಾರೆ ನೋಡಿದ್ದೀನಿ. ಆ್ಯಂಡ್ ನಿಮ್ಮಂಥ ಪ್ಯಾಷನೇಟ್ ಪ್ರೊಡ್ಯೂಸರ್ಗಳು ಇವಾಗಿನ ಮಟ್ಟಿಗೆ ಬರೋದು ತುಂಬ ಕಷ್ಟ ಇದೆ. ಸೊ ವೆಲ್ಕಮ್, ಆ್ಯಂಡ್ ಐ ವೆಲ್ಕಮ್ ಯು ವಿತ್ ಹೋಲ್ ಹಾರ್ಟೆಡ್ಲಿ. ಆ್ಯಂಡ್ ನಿಮಗೆ ಸಕ್ಸಸ್ ಸಿಗಬೇಕು. ನಿಮಗೆ ಸಕ್ಸಸ್ ಸಿಕ್ಕರೆ ನಾನು ಹೊಸಬ, ನನ್ನ ಫ್ರೆಂಡ್ ಋತ್ವಿಕ್ ಕೂಡ ಹೊಸಬ, ನಮ್ಮಂಥ ಹೊಸ ಕಲಾವಿದರು ಹುಟ್ಕೊತೀವಿ, ನಮ್ಮ ಇಂಡಸ್ಟ್ರಿನೂ ಬೆಳೆಯುತ್ತೆ. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಟೀಸರ್ ಬಗ್ಗೆ ಹೇಳಲೇಬೇಕು. ನನಗೆ ಫಸ್ಟ್ ಟೀಸರ್ ಬಗ್ಗೆ ಹೇಳಿದೆ, ಸೆಕೆಂಡ್ ಟೀಸರ್ ಬಗ್ಗೆ ನಾನು ಇನ್ಸ್ಟಾಗ್ರಾಮ್ ಇದರಲ್ಲೂ ಹೇಳಿದೆ. ಆ್ಯಂಡ್ ಚೈತ್ರ ಕೂಡ ಹೇಳಿದೆ, ತುಂಬ ಚೆನ್ನಾಗಿ ಮಾಡ್ತಿದ್ಯಾ ಆ್ಯಂಡ್ ಚೆನ್ನಾಗಿ ಮಾಡಿದ್ಯಾ ಅಂತ. ಆ್ಯಂಡ್ ಅಫ್ಕೋರ್ಸ್ ವಿ ಆಲ್ ನೋ ಯು ಆರ್ ಅ ವಂಡರ್ಫುಲ್ ಆ್ಯಕ್ಟ್ರೆಸ್. ಆಲ್ಸೋ ಈಗ ಬಂದಿರೋ ಟೀಸರ್ನಲ್ಲಿ ನೋಡಿದ್ರೆ ನಂಗೆ ಋತ್ವಿಕ್ ಕಾಣಿಸ್ಲೇ ಇಲ್ಲ, ನನಗೆ ಅವರಲ್ಲಿ ಚೇತು ಕಾಣಿಸ್ದ. ಸೊ ಭಾಳ ಅದ್ಭುತವಾಗಿ ಪವರ್ಫುಲ್ ಕ್ಯಾರೆಕ್ಟರ್ ಅಂತ ಅನಿಸ್ತಿದೆ ಒಂದು ಟೀಸರಲ್ಲಿ. ಆ್ಯಂಡ್ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಶಾರ್ಟ್ ವಾಯ್ಸ್ ಆಗಿರ್ಬೋದು, ಎಲ್ಲ ಅದ್ಭುತವಾಗಿದೆ. ಆ್ಯಂಡ್ ರಿಷಿತ್ ಸರ್, ನಿಮಗೆ ಆಲ್ ದಿ ಬೆಸ್ಟ್. ಸೊ ಒಟ್ಟಾರೆಯಾಗಿ ಒಂದು ಅದ್ಭುತವಾದ ಟೀಸರ್. ಇದಕ್ಕೆ ನನಗೆ ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮಾರ್ನಮಿ ವಿಲ್ ಬಿ ಅ ಸೂಪರ್ ಹಿಟ್ ಅಂತ ನಾನು ಭಾವಿಸ್ತೀನಿ. ಅಷ್ಟೇ. ಫಸ್ಟ್ ಟೀಸರ್ ಆಗಿರಲಿ, ಎರಡನೇ ಟೀಸರ್ ಆಗಿರಲಿ, ಆಲ್ರೆಡಿ ರಿಲೀಸ್ ಆಗಿರೋದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಎಲ್ಲ ಮೀಡಿಯಾ ಮಿತ್ರರೆಲ್ಲರೂ. ಸೊ ಇದಕ್ಕೂ ಕೂಡ ಅದೇ ರೀತಿ ಸಪೋರ್ಟ್ ಇರಲಿ. ಸೊ ಆದಷ್ಟು ಜನರಿಗೆ ರೀಚ್ ಆಗಲಿ ಅಂತ ಆಸೆ ಪಡ್ತೀನಿ. ಎಲ್ಲರೂ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ವಲ್ಪ ನರ್ವಸ್ ಆಗಿದ್ದೀನಿ, ಸಾರಿ. ಮಾತಾಡಬೇಕಂದ್ರೆ ರಿತ್ವಿಕ್ ಸರಿಂದನೇ ಸ್ಟಾರ್ಟ್ ಮಾಡ್ತೀನಿ. ಸರ್, ಹ್ಯಾಪಿ ಬರ್ಡೇ ಟು ಯು. ಎಸ್, ರಿತ್ವಿಕ್ ಸರ್ ಮತ್ತು ನಾನು ಜೊತೆಯಾಗಿದ್ದು ಫಸ್ಟ್ಗೆ ಗಿಣಿರಾಮ ಅಂತ ಒಂದು ಸೀರಿಯಲ್ಗೆ ನಾನಲ್ಲಿ AD-ಆಗಿ ಜಾಯ್ನ್ ಆಗಿದ್ದೆ. ಸೊ ಒಂದು 20 ದಿವಸ ಅಲ್ಲಿ ಕೆಲಸ ಮಾಡಿದ ನಂತರ ಒಂದು ದಿವಸ ಒಂದು ದೇವಸ್ಥಾನದಲ್ಲಿ ಶೂಟ್ ಮಾಡ್ತಾ ಇದ್ವಿ. ಸೊ ರಿತ್ವಿಕ್ ಅವ್ರು ನನ್ನ ಸೀದಾ ಕರ್ಕೊಂಡು ಹೋಗ್ತಾರೆ, ಶೆಟ್ರ ಬನ್ನಿ ನನ್ನ ಜೊತೆ ಅಂತ ಕರ್ಕೊಂಡೋಗಿ ಗರ್ಭಗುಡಿ ಶಿವನ ಎದುರುಗಡೆ ನಿಲ್ಲಿಸ್ಕೊಂಡು ಅವತ್ತು ಹೇಳಿದ್ದು ಭಸ್ಮಾತ್ ಅವರು, ಶೆಟ್ರೆ ಶಿವನ ಎದುರುಗಡೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಡೆಫಿನೆಟ್ಲಿ ಒಂದು ದಿವಸ ನೀವು ಡೈರೆಕ್ಟರ್ ಆಗ್ತೀರಾ, ಒಳ್ಳೆ ಡೈರೆಕ್ಟರ್ ಆಗ್ತೀರಾ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ. ಅದಾದ ನಂತರ ಒಂದಿಷ್ಟು ಟೈಮ್ ಟ್ರಾವೆಲ್ ಆದ್ವಿ. ಸೊ ನನಗೂ ಅವ್ರ ಬಗ್ಗೆ, ಅವರ ಇಂಟ್ರೆಸ್ಟ್ ಬಗ್ಗೆ, ಅವರ ಸಿನಿಮಾ ಪ್ಯಾಷನ್ ಬಗ್ಗೆ ನನಗೂ ಕೂಡ ಇನ್ಸ್ಪೈರ್ ಆಯಿತು. ಪ್ಲಸ್ ಅವರಿಂದ ನಾನು ಅದನ್ನು ಒಂದಿಷ್ಟು ಟ್ರಾನ್ಸ್ಫರ್ ಆಯಿತು. ಸೊ ಅದಾದ ನಂತರ ಗಿಣಿರಾಮ ಮುಗಿದ ನಂತರ ಮತ್ತೆ ನಾವು ಯಾವಾಗಲೂ ಹೇಳೋರು, ಶೆಟ್ರೆ ಸಿನಿಮಾ ಮಾಡ್ಬೇಕು, ಶೆಟ್ರೆ ಸಿನಿಮಾ ಮಾಡಬೇಕು ಅಂತ. ಒಂದು ವರ್ಷ ಸೀರಿಯಲಿಂದ ಗ್ಯಾಪ್ ತೊಗೊಂಡ್ಬಿಟ್ಟಿದ್ದು. ಸೊ ಸಿನಿಮಾ ಮಾಡಬೇಕು ಅಂತ. ಇಲ್ಲ ಡಾರ್ಲಿಂಗ್, ಕತೆ ಕೇಳೋಣ, ಚೆನ್ನಾಗಿರೋದು ಆಗುತ್ತೆ ಅಂತ. ಅಂದರೆ ನಾನು ಅವಾಗ ಅವ್ರಿಗೆ ಡೈರೆಕ್ಷನ್ ಮಾಡ್ತೀನಿ ಅಂತ ನನಗೆ ಗ್ಯಾರಂಟಿ ಇರಲಿಲ್ಲ. ಸೊ ಅದಾದ ನಂತರ ನಾನೊಂದು ಸಿನಿಮಾ ಕೆಲಸದ ನಿಮಿತ್ತ ಮಂಗಳೂರಿಗೆ ಹೋಗ್ತೀನಿ. ಅಲ್ಲಿ ನನಗೆ ಸುದಿ ಅಂತ ನನ್ನ ಫ್ರೆಂಡು ಪರಿಚಯ ಆಗ್ತಾರೆ. ಅವರಿಂದ ಒಂದು ಕತೆ ಸಿಗುತ್ತೆ. ಸೊ ಆ ಕತೆ ಅಂತಂದು ನಾನು ರಿತ್ವಿಕ್ ಅವ್ರಿಗೆ ಪ್ರೆಸೆಂಟ್ ಮಾಡ್ತೀನಿ. ಅಲ್ಲಿಂದ ಮಾರ್ನಮಿ ಜರ್ನಿ ಮತ್ತೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ನಮಗೆ ನಿಶಾಂತ್ ಸರ್ ಸಿಗ್ತಾರೆ. ಅದಾದ ನಂತರ ಸಿನಿಮಾ ಇವತ್ತು ಇಲ್ಲಿ ತನಕ ಬಂದು ನಿಂತಿದೆ. ಸೊ ಶೂಟಿಂಗ್ ಮುಗಿಸಿದ್ದೀವಿ. 70 ದಿವಸಗಳ ಕಾಲ ಕಂಪ್ಲೀಟಾಗಿ ಶೂಟ್ ಮಾಡಿದ್ದೀವಿ.
ತುಂಬ ಚೆನ್ನಾಗಿತ್ತು ಶೂಟಿಂಗು. ಮಂಗಳೂರಲ್ಲಿ ಶೂಟ್ ಮಾಡಿದ್ವಿ 70 ದಿವಸ. ಶೂಟಿಂಗ್ ಅಂದರೆ ತುಂಬ ಪಾಸಿಟಿವಿಟಿ ನನಗೆ ಮೊದಲಿಂದಲೂ ಕಾಣಿಸ್ತಾ ಇರೋದು ಮಾರ್ನಮಿಯಲ್ಲಿ. ಅಂದರೆ ನಾವು ಶೂಟಿಂಗ್ ಶುರು ಮಾಡಿದಾಗ ರೆಡ್ ಅಲರ್ಟ್, ಆರೆಂಜ್ ಅಲರ್ಟ್ ಎಲ್ಲ ಅಲರ್ಟ್ಗಳು ಬಂದುಬಿಟ್ಟಿದ್ವು ಮಂಗಳೂರಲ್ಲಿ. ಸೊ ನಾವೆಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ಆ 1 ಕಿಲೋಮೀಟರ್ ರೇಡಿಯಸ್ ಬಿಟ್ಟು ಮತ್ತೆಲ್ಲ ಕಡೆನೂ ಮಳೆ ಇತ್ತು. ನಾವೆಲ್ಲಿ ಶೂಟ್ ಮಾಡ್ತಾ ಇದ್ವಿ ಅಲ್ಲಿ ಮಳೆ ಇರ್ತಿರಲಿಲ್ಲ, ಗೊತ್ತಿಲ್ಲ, ದೇವರ ಆಶೀರ್ವಾದನೇ ಏನು. ಸೊ ಪ್ರತಿಯೊಂದು ವಿಷಯದಲ್ಲಿ ಪಾಸಿಟಿವ್ ಆಗಿ ವರ್ಕ್ ಆಗಿದೆ. ಅದಾದ ನಂತರ ರಿತ್ವಿಕ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಅವರ ಪರ್ಫಾರ್ಮೆನ್ಸ್ ತುಂಬ ಇಷ್ಟ. ಆ ಸ್ಪಾರ್ಕ್ ಅವ್ರ ಐಸಲ್ಲಿರೋ ಆ ಪವರ್ ತುಂಬ ಇಷ್ಟ. ಅದು ತುಂಬ ಪವರ್ ಇರೋ ಐಸ್ ಅದು. ಸೊ ಖಂಡಿತ ಈ ಸಿನಿಮಾದ ಮೂಲಕ ರಿತ್ವಿಕ್ ಅವರ ಕೆಪಾಸಿಟಿ ಏನು ಅಂತ ಎಲ್ರಿಗೂ ಗೊತ್ತಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಚೈತ್ರ ಮೇಡಮ್, ಥ್ಯಾಂಕ್ ಯು. ಈ ಸಿನಿಮಾಗೋಸ್ಕರ ನಾನು ಚೈತ್ರ ಮೇಡಮ್ ಫಸ್ಟ್ ಒಂದ್ಸತಿ ಹೋಗಿ ಕತೆ ಹೇಳಿದೆ. ಕತೆ ಹೇಳಿದ್ರೆ ಚೈತ್ರ ಮೇಡಮ್ ಇಲ್ಲ ಡೇಟ್ಸ್ ಕಷ್ಟ ಇದೆ ಶೆಟ್ರೆ ಆಗಲ್ಲ ಅಂತ ಹೇಳಿದ್ರು. ಮತ್ತೆ ನಾವು ಬೇರೆ ಹೀರೋಯಿನ್ ಅದು ಇದಂತ ಒಂದಿಷ್ಟು ಹುಡುಕಾಟ ನಡೆಸಿದ್ವಿ. ಆದರೂ ಕೂಡ ಎಲ್ಲೋ ಇಲ್ಲ, ದೀಕ್ಷಾ ಯಾರಲ್ಲೂ ಸಿಗಲಿಲ್ಲ ನಮಗೆ. ಮತ್ತೆ ದೀಕ್ಷಾ ಅವ್ರಿಗೆ, ಚೈತ್ರ ಅವ್ರಿಗೆ ದೀಕ್ಷಾ ಏನು ಅಂತ ಅರ್ಥ ಆಗಿ ಮತ್ತೆ ಜಾಯ್ನ್ ಆದ್ರು ನಮ್ಮ ಜೊತೆ. ಸೊ ದೀಕ್ಷನ್ನ ನೀವೆಲ್ಲರೂ ನೋಡಿದ್ದೀರಾ, ಆಲ್ರೆಡಿ ಪರಿಚಯ ಆಗಿದ್ದಾರೆ ನಿಮಗೆ. ಖಂಡಿತ ನಿಮ್ಗೆಲ್ರಿಗೂ ದೀಕ್ಷಾ ಇಷ್ಟ ಆಗಿದ್ದಾಳೆ ಅಂತ ಅನ್ಕೋತೀನಿ. ಥ್ಯಾಂಕ್ಸ್. ಹಾಗೆ ನಿಶಾಂತ್ ಸರ್ ಬಗ್ಗೆ ಮಾತಾಡಬೇಕು, ನಮಗೆ ಶಿಲ್ಪಾ ಮೇಡಮ್ ಬಗ್ಗೆ ಮಾತಾಡಬೇಕು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಂದರೆ ಗೊತ್ತಿಲ್ಲ, ಎಲ್ಲ ಫಸ್ಟ್ ಟೈಮ್ ಡೈರೆಕ್ಟ್ರಿಗೂ ಇಷ್ಟು ದೊಡ್ಡದೊಂದು ಕ್ಯಾನ್ವಾಸ್ ಅಥವಾ ಇಷ್ಟು ದೊಡ್ಡ ಹ್ಯೂಜ್ ಸಪೋರ್ಟ್ ಸಿಗುತ್ತಾ ನನಗೆ ಗೊತ್ತಿಲ್ಲ, ಬಟ್ ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಶೂಟಿಂಗ್ ಮಾಡಬೇಕಾದ್ರೆ ಸ್ಕ್ರಿಪ್ಟ್ ಏನು ಕೇಳುತ್ತೆ ಅಥವಾ ವಿಜುವಲ್ ನಾವೇನು ತೋರಿಸ್ಬೇಕು ಅಂದ್ಕೊಂಡಿದ್ದೀವಿ ಅದು ಏನಾದರೂ ಪರವಾಗಿಲ್ಲ, ಎಟ್ ಎನಿ ಮೂಮೆಂಟ್ ಲಾಸ್ಟ್ ಮೂಮೆಂಟಲ್ಲಾದರೂ ಅದನ್ನು ನಮ್ಗೆ ಒತ್ತಿಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಪ್ರೊಡಕ್ಷನ್ ಕಡೆಯಿಂದ ದೊಡ್ಡ ಸಪೋರ್ಟ್ ಸಿಕ್ಕಿದೆ ನನಗಂತೂ. ಆ್ಯಂಡ್ ಶಿಲ್ಪಾ ಮೇಡಮ್ಗೆ ಅಷ್ಟು ನಾನು ಟೆನ್ಷನ್ ಕೊಡ್ತಿರ್ಲಿಲ್ಲ, ನಾನು ಟೆನ್ಷನ್ ಕೊಡ್ತಿದ್ದು ನಿಶಾಂತ್ ಅವ್ರಿಗೆ. ಸೊ ನನಗೆ ತುಂಬ ಟೆನ್ಷನ್ ಆಗಿ ಒತ್ತಡ ತರಲಿಲ್ಲ ಆಗ್ತದೆ. ಅವರು ಬರ್ತಾಯಿದ್ರು, ಶೆಟ್ರೆ ಗೊತ್ತಾಯಿತು ನಾನು ಹ್ಯಾಂಡಲ್ ಮಾಡ್ತೀನಿ ಬಿಡಿ, ನೀವು ಆರಾಮಾಗಿರಿ, ನೀವು ಆರಾಮಾಗಿ ಶೂಟಿಂಗ್ ಮಾಡಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ನಿಶಾಂತ್ ಸರ್. ಹಾಗೆ ನನ್ನ DOP ಶಿವಸೇನಾ ಸರ್ ಬಗ್ಗೆ ಮಾತಾಡಬೇಕು. ಶಿವಸೇನಾ ಸರ್ನ ನೀವೆಲ್ಲರೂ ಅಂದರೆ ಇದುವರೆಗೆ ಭೀಮಾ ನೋಡಿರ್ತೀರ, ಸಲ್ಗ ನೋಡಿರ್ತೀರ. ಸೊ ನಿಮಗೆ ಮಾರ್ನಮಿಯಲ್ಲಿ ಶಿವಸೇನಾ ಅವರ ಒಂದು ಫೇಸ್ ಕಾಣಿಸುತ್ತೆ ಅಂತ ಒಂದು ಕೆಲಸನ ಮಾರ್ನಮಿಗೆ ಶಿವಸೇನಾ ಅವ್ರು ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಸರ್ ಮ್ಯೂಸಿಕ್ ಬಗ್ಗೆ ನಾನು ಹೇಳೋಷ್ಟು ಅಲ್ಲ, ಆ್ಯಕ್ಚುಲಿ ಪ್ರತಿಯೊಬ್ಬರಿಗೂ ಇರುತ್ತೆ. ಅಂದರೆ ಗೊತ್ತಿಲ್ಲ ನನಗೆ ಅಂತ ಒಬ್ಬ ಲೆಜೆಂಡ್ ಜೊತೆ ಕೆಲಸ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಬಟ್ ನನಗೆ ನನ್ನ ಫಸ್ಟ್ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದೆ. ಸೊ ನಾನು ತುಂಬ ಲಕ್ಕಿ. ಇಟ್ಸ್ ಬಿಕಾಸ್ ಆಫ್ ನಮ್ಮ ಪ್ರೊಡ್ಯೂಸರ್ಸ್ ಶಿಲ್ಪಾ ಮೇಡಮ್ ಆ್ಯಂಡ್ ನಿಶಾಂತ್ ಸರ್. ಸೊ ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಆ್ಯಂಡ್ ನನ್ನ ಸಿನಿಮಾದಲ್ಲಿ ಇನ್ನೂ ಆ್ಯಕ್ಟ್ ಮಾಡಿರುವಂಥ ದೊಡ್ಡ ಬಳಗ ಇದೆ, ಸೋನು ಮೇಡಮ್ ಅವರು. ಸೋನು ಮೇಡಮ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕ್ಯಾರೆಕ್ಟರ್ ನಂಗೆ ಗೊತ್ತಿಲ್ಲ, ಅಂದರೆ ಸದ್ಯಕ್ಕೆ ಈ ಇದರಲ್ಲಿ ಆ್ಯಕ್ಟ್ ಮಾಡ್ತಿರೋ ಒಂದು ಹೀರೋಯಿನ್ ಆಗಿ ಒಂದು ದೊಡ್ಡ ಹೆಸರಿರೋಂಥದ್ದು. ಸೊ ಇದೊಂದು ಕ್ಯಾರೆಕ್ಟರ್ ನನಗೆ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಈ ಕಥೆಯನ್ನು ನಾನು ತುಂಬ ಸ್ಟ್ರಾಂಗ್ಲಿ ಹೇಳಬೇಕು ಥ್ರೂ ಮೇಡಮ್ ಮಾಡಿರುವಂತಹ ಕ್ಯಾರೆಕ್ಟರ್. ಸೊ ನನಗೆ ಅವರನ್ನು ಅಪ್ರೋಚ್ ಆದಾಗ ಅವರು ತುಂಬ ಇಷ್ಟಪಟ್ಟು ಇಲ್ಲ ನಾನು ಮಾಡ್ತೀನಿ ಪರವಾಗಿಲ್ಲ ಅಂತ ಹೇಳಿ ಬಂದು ಈ ಕ್ಯಾರೆಕ್ಟರ್ನ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬಂದಿತ್ತು ತಲೆಗೆ, ಅಂದರೆ ಲೈಕ್ ಇದು ಹುಲಿಯ ಕಥೆಯ ಅಥವಾ ಒಂದು ಹಸುವಿನ ಕಥೆಯ ಅಥವಾ ಒಂದು ಹಸು ಹುಲಿಯಾದ ಕಥೆಯ ಅಂತ. ಸೊ ಒಬ್ಬ ಹುಡುಗ, ಹಳ್ಳಿಗಾಡಿನ ಹುಡುಗ, ಚಿಕ್ಕ ಹುಡುಗ, ಅವನದೇ ಆದಂಥ ಒಂದು ಪ್ಯಾಷನ್ ಲೈಫಲ್ಲಿ, ಚಿಕ್ಕ ವಯಸ್ಸಿಂದ ಅವನದೇ ಆದಂಥ ಒಂದು ಏಮ್ ಇಟ್ಕೊಂಡು ದೊಡ್ಡವನಾದ್ಮೇಲೆ ನಾನು ಹೀಗೇನೆ ಬದುಕಬೇಕು ಅಂತ ಆಸೆ ಇಟ್ಕೊಂಡಿರುವಂಥ ಚೇತು ಅವನ ಜೀವನದಲ್ಲಿ ದೊಡ್ಡವನಾದ್ಮೇಲೆ ಏನೆಲ್ಲ ಆಗುತ್ತೆ ಅನ್ನೋದೇ ಮಾರ್ನಮಿ. ಅದ್ರ ಮಧ್ಯೆ ಚೇತುವಿಗೆ ದೀಕ್ಷಾ ಸಿಗ್ತಾಳೆ, ದೀಕ್ಷನ್ ಜೊತೆ ಒಂದಿಷ್ಟು ವಿಷಯಗಳಾಗುತ್ತೆ, ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಆಗುತ್ತೆ. ಸೊ ಚೇತುವಿನ ಜೀವನ ಏನು ಅನ್ನೋದು ಮಾರ್ನಮಿಯಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ವಿ. ಇದು ಚಿತ್ರದ ಬಗ್ಗೆ. ಸೊ ಇದೀಗ 3 ಅಂದರೆ ಅವರ
ಪಾತ್ರದ ಪರಿಚಯಗಳಾಗಿದೆ ಅಷ್ಟೇ. ಇನ್ನೂ ಟ್ರೈಲರ್ ಬರಲಿಕ್ಕಿದೆ. ಖಂಡಿತ ಸಿನಿಮಾದಲ್ಲಿ ಇನ್ನೂ ಏನೇನಿದೆ, ಯಾರ್ಯಾರು ಇದ್ದಾರೆ ಅನ್ನೋದು ಖಂಡಿತ ನಿಮಗೆ ಟ್ರೈಲರ್ ಬಂದಾಗ ಎಲ್ರಿಗೂ ಎಕ್ಸೈಟಿಂಗ್ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಖಂಡಿತ ನಿಮಗೆ ಇಲ್ಲಿ ಕನ್ಫ್ಯೂಷನ್ ಆಗ್ತಿರ್ಬೋದು, ಬಟ್ ಸಿನಿಮಾದಲ್ಲಿ ಇದೊಂದು ವಿಶೇಷವಾದ ಪಾತ್ರ ಇದೆ. ಇಲ್ಲಿ ಹಸು ಮತ್ತು ಹುಲಿ ಆ್ಯಕ್ಚುಲಿ ಚೇತು, ಬಟ್ ಅವನು ಕಂಪ್ಲೀಟ್ ಹುಲಿನ ಅಥವಾ ಕಂಪ್ಲೀಟ್ ಹಸುನ ಅನ್ನೋದು ಸಿನಿಮಾದಲ್ಲಿ ಖಂಡಿತ ನಾವು ಹೇಳ್ತೀವಿ. ವೃಷಭವಾಹನ ಗರುಡ ತುಂಬಾ ಫ್ಲೇವರ್ ಅಂತ ಅನಿಸ್ತಾ ಇದೆ ಹೇಳ್ತೀವಿ ನೋಡಿ, ಟೀಸರ್ ನೋಡ್ತಿದ್ರೆ. ಖಂಡಿತ ಇಲ್ಲ ಸರ್, ಮಂಗಳೂರು ಭಾಗದ ಕಥೆ ಆಗಿರೋದ್ರಿಂದ, ಮಂಗಳೂರು ಸ್ಲ್ಯಾಂಗ್ ಇರೋದ್ರಿಂದ ಆ ಥರ ಫೀಲ್ ಆಗ್ತಿರ್ಬೋದು. ಬಟ್ ಸಿನಿಮಾ ನಿಮಗೆ ತುಂಬ ಡಿಫ್ರೆಂಟ್ ಆಗಿದೆ. ಅಲ್ಲ, ಹಸು ಹುಲಿ ಅಂತಾರಲ್ಲ, ಅದೇ ಇರುತ್ತಲ್ಲ ಅದಕ್ಕೆ. ಇಲ್ಲ, ಇದಕ್ಕೆ ನಾವು ಯಾವತ್ತು ಮಂಗಳೂರಲ್ಲಿ ಮಾರ್ನಮಿ ಹೇಗೆ ಅಂದರೆ ದೇವಿಯ ವಾಹನ ಹುಲಿ. ಸೊ ದೇವಿ ಎಲ್ಲಾದರೂ ಆಚೆ ಈಚೆ ಹೋಗ್ಬೇಕಂದ್ರೆ ಹುಲಿ ಮೇಲೆ ಹೋಗ್ತಾಳೆ ಅಂತ ಚಿಕ್ಕ ವಯಸ್ಸಿಂದ ನಾವೆಲ್ಲ ಕೇಳ್ಕೊಂಬಂದಿರು. ಸೊ ನಮ್ಮ ಮಂಗಳೂರಿನಲ್ಲಿ ಮಾರ್ನಮಿ ಆಗಬೇಕಾದ್ರೆ ಮಾರ್ನಮಿ ತೇರಿನ ಎದುರು ಅಥವಾ ರಥದ ಎದುರು, ದೇವಿಯ ಎದುರು ಹುಲಿ ವೇಷದವರು ಕುಣಿದಾಡಿಕೊಂಡು ತಾಯಿಯನ್ನು ಕರ್ಕೊಂಡು ಹೋಗೋದು ಇರೋದು. ಸೊ ಇಲ್ಲಿ ಆ ಒಂದು ಬ್ಯಾಕ್ ಡ್ರಾಪ್ ಇಟ್ಕೊಂಡು ಆ ಚೇತು ಅನ್ನೋನು ಅವನ ಲೈಫಲ್ಲಿ ಹುಲಿಯ ವಿಷಯ ಏನು ಅಥವಾ ಹಸುವಿನ ವಿಷಯ ಏನು ಅನ್ನೋದು. ಅಂದರೆ ನಾವು ಹುಲಿ ವೇಷ ಬರಬೇಕಾದ್ರೆ ನಮಗೆ ಕಂಪ್ಲೀಟ್ ನೆನಪಾಗೋದು ಧರಣಿ ಮಂಡಲ ಗೀತೆ. ಸೊ ಧರಣಿ ಮಂಡಲ ಗೀತೆಯಲ್ಲಿ ಹಸು ಇದೆ, ಹುಲಿಯೂ ಇದೆ. ಸೊ ಇಲ್ಲಿ ಚೇತು ಯಾರು ಅನ್ನೋದನ್ನು ನಾವು ಇನ್ನು ಮುಂದೆ ಸಿನಿಮಾದಲ್ಲಿ ಹೇಳ್ತೀವಿ ಸರ್. ಬರ್ಡೇ ಋತ್ವಿಕ್, ಒಂದು ಪ್ರಶ್ನೆ ಏನಂದರೆ ಸುಲಭ ಅನ್ನೋದು ಯಾವುದು, ಲೆಟ್ ಮಿ ಬಿ ವೆರಿ ಕ್ಲಿಯರ್ ಅಂತ. ಮೀಡಿಯಾದಲ್ಲಿ ನಾನೊಬ್ಬ HR ಆಗಿದ್ದೆ. ಸೊ ಇಟ್ಸ್ ಅ ಕಾರ್ಪೊರೇಟ್ ವರ್ಲ್ಡ್. ಅಲ್ಲಿ ಎಷ್ಟೋ ಜನ ಪ್ರೋಗ್ರಾಮಿಂಗ್ ಅವ್ರನ್ನ ನಾನು ನೋಡಿದ್ದೀನಿ, ಎಷ್ಟೋ ಜನ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದವ್ರನ್ನ ನೋಡಿದ್ದೀನಿ, ಅವ್ರ ಜೊತೆ ನಿಂತು ಅವರ ಕೆಲಸಗಳನ್ನ ನೋಡಿದ್ದೀನಿ. ಸೊ ಒಂದು ಪ್ಯಾಷನ್ ಕಂಟೆಂಟ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ಬಹುಶಃ ಈ ಜರ್ನಿ ನಾನು ಸುಮಾರು ಅಪ್ರೋಚ್ ಆಗ್ತಿದ್ದವ್ರಿಗೆ ನಾನು ಪ್ರೊಡ್ಯೂಸರ್ಸ್ ಅಥವಾ ಫಂಡರ್ಸ್ನ ಲೈನಪ್ ಮಾಡ್ತಿದ್ದೆ. ಸುಮಾರು ಸಿನಿಮಾಗಳಿಗೆ ಒಂದೇ ಸಿನಿಮಾಗೆ ಅಷ್ಟೆಲ್ಲ ಬಜೆಟ್ಸ್ ಆಗ್ತಿರಲಿಲ್ಲ, ಮಲ್ಟಿಪಲ್ ಜನ ಸೇರಿಸಿ ಮಾಡ್ತಿದ್ವಿ. ಬಟ್ ಕಾರ್ತಿಕ್ ಫಸ್ಟ್ ಟೈಮ್ ನನಗೆ ಒಂದು ಕತೆ ತಂದಿದ್ರು. ನಾವು ಅಭಿಲಾಷ್ ಮತ್ತು ಕಾರ್ತಿಕ್ ಕೂತ್ಕೊಂಡು ಒಂದು ಕಥೆನ ಎಣ್ದಿದ್ವಿ, ವೈ ಡೋಂಟ್ ವಿ ಡೂ ಸೀರೀಸ್ ಅಂತೇಳಿ. ಅಲ್ಲಿಂದ ಶುರುವಾದ ಜರ್ನಿ ಅದು. ಒಂದು ಸ್ಕೆಡ್ಯೂಲ್ನು ಕೂಡ ಕಂಪ್ಲೀಟ್ ಮಾಡ್ತೀವಿ. ಅದಾದಮೇಲೆ ಸಾಹೇಬರು ಬಿಗ್ ಬಾಸ್ ಕೊಟ್ಟೋದ್ರು. ಸೊ ಅದಲ್ಲೇ ನಿಂತೋಗಿದೆ, ವಿಚ್ ವಿ ವಿಲ್ ಕಂಪ್ಲೀಟ್ ಇನ್ ನೆಕ್ಸ್ಟ್ ಪ್ರಾಜೆಕ್ಟ್. ಅದೇ ಇಮಿಡಿಯೇಟಾಗಿ ತೊಗೊಂಡು ಅದಾದಮೇಲೆ ಹಾಗೆ ಸಿಂಬಲ್ ಸುಂದಿಯನ್ನು ನೋಡಿದೆ, ಒಂದು ಕತೆ ಅವರು ಕೂಡ ನರೇಟ್ ಮಾಡಿದ್ರು. ಸೊ ಇಲ್ಲಿಂದ ಒಂದನೇ ಸ್ಟೆಪ್ ನನಗೆ ಓಕೆ ನಾವೇ ಯಾಕೆ ಮಾಡಬಾರ್ದು ಅನ್ನೋ ಯೋಚನೆ ಬಂದಾಗ ನಮ್ಮ ಮೇಡಮ್ ನಮಗೆ ಸಾಥ್ ಕೊಟ್ಟಿದ್ದಾರೆ. ಇದುವರೆಗೂ ಅಷ್ಟೇ ಇಟ್ ವಾಸ್ ವೆರಿ ಹಣ ಹಾಕಿ ಅದನ್ನು ಏನೋ ಕೊಡೋದು ಅವ್ರಿಗೆ ಸುಲಭ ಇದೆ, ಅದನ್ನು ಮ್ಯಾನೇಜ್ ಮಾಡೋದು ನಮಗೆ ಎಷ್ಟು ಕಷ್ಟ ಅನ್ನೋದು ಅರ್ಥ ಆಗಿದೆ. ಸೊ ಸುಲಭ ಯಾವುದೂ ಇರಲಿಲ್ಲ. ಒಂದು ಕಥೆನ ಚೂಸ್ ಮಾಡೋದು ಅಷ್ಟೇ ತುಂಬ ಕಷ್ಟ ಇತ್ತು. ಸುಮಾರು ಕಥೆಗಳು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿತ್ತು. ಯಾವ್ದು ತೊಗೊಂಡ್ರೆ ಒಳ್ಳೇದು, ಯಾವ್ದು ನಮ್ಮ ಮಾರ್ಕೆಟ್ಗೆ ವರ್ಕ್ ಆಗುತ್ತೆ ಅಥವಾ ಇದನ್ನೆಲ್ಲ ನನಗೆ ಐಡಿಯಾನೇ ಇರಲಿಲ್ಲ. ಸೊ ಎಲ್ಲನೂ ನಾವು ಇದು AC ರೂಮಲ್ಲಿ ಕೂತ್ಕೊಂಡು ಸ್ಟ್ರಾಟಜಿ ಮಾಡಿದಷ್ಟು ಸುಲಭ ಅಲ್ಲ. ಗ್ರೌಂಡಿಗೆ ಹೋದಾಗ ನಿಮ್ಗೆ ಅರ್ಥ ಆಗುತ್ತೆ, ಇಟ್ ಇಸ್ ವೆರಿ ಡಿಫಿಕಲ್ಟ್ ಅಂತೇಳಿ. ಸೊ ಹೀಗೆ ಜರ್ನಿ ಸ್ಟಾರ್ಟ್ ಆಗಿದ್ದು ನಮ್ಮದು. ಹಾಗಾಗಿ ನಾವು ಸಿನಿಮಾ ರಂಗಕ್ಕೆ ಬಂದಿದ್ದು. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಕಾರ್ತಿಕ್, ಫಸ್ಟ್ ಪ್ರಾಜೆಕ್ಟ್ ಅಲ್ಲಿಂದ ಬಂದಿದ್ದು. ಅದು ಕಂಪ್ಲೀಟ್ ಆಗದೇ ಇರೋ ಕಾರಣ ಇದು ನನ್ನ ಫಸ್ಟ್ ಪ್ರೊಡಕ್ಷನ್ ಆಗಿದೆ. ಸೊ ಮಾಡ್ತೀವಿ, ಕಾರ್ತಿಕ್ ಡೋಂಟ್ ವರಿ, ವಿಲ್ ಕಂಪ್ಲೀಟ್ ದಟ್ ಆಲ್ಸೋ. ಹೀಗೆ ಜರ್ನಿ. ಇನ್ನು ಮಾರ್ನಮಿ ಬಗ್ಗೆ ಹೇಳಬೇಕು ಅಂದರೆ ಆಲ್ ಥ್ಯಾಂಕ್ಸ್ ಟು ಋತ್ವಿಕ್ ಆ್ಯಂಡ್ ನಮ್ಮ ಶೆಟ್ರು. ಋತ್ವಿಕ್ ಒಂದ್ಸರಿ ಮೆಸೇಜ್ ಹಾಕಿದ್ರು ನನಗೆ. ಸೊ ಅವ್ರು ಮೆಸೇಜ್ ಹಾಕಿ, ಸರ್ ಹಿಂಗೆ ಐ ನೋ ಹಿಮ್ ಫ್ರಮ್ ಲಾಸ್ಟ್ 15 years, ಬಟ್ ಜಾಸ್ತಿ ಮಾತಾಡೋಲ್ಲ, ಅಯ್ಯಪ್ಪ ಮಾತಾಡೋದೇ ಇಲ್ಲ. ಅವ್ರು ಹಿಂಗೆ ಒಂದು ಟೆಕ್ಸ್ಟ್ ಹಾಕಿ ಸಿಗೋಣ, ಹಿಂಗೆ ಒಂದು ಕತೆ ಇದೆ ಅಂತ ಹೇಳಿದಾಗ ನಾನು ಕತೆಗಳು ಕೇಳ್ತಿದ್ದೆ, ಸರಿ ಬನ್ನಿ ಅಂತ. ಆಗ ಶೆಟ್ರನ್ನ ನಾನು ಮೀಟ್ ಮಾಡಿದ್ದು ಫಸ್ಟ್ ಟೈಮ್ಗೆ. ನೀವೆಲ್ಲ ಅಂದ್ಕೊಂಡಾಗೆ ನಾನು ಹೀಗೆ ಪಡ್ಕೋನೆಲ್ಲೆಲ್ಲೋ ರಿಷಬ್ ಅವರ ಕಸಿನ್ ಇರಬೇಕು ಅಂತ ಅಂದ್ಕೊಂಡೇ ಸ್ಟಾರ್ಟ್ ಆಗಿದ್ದು. ಸೊ ಬಟ್ ಟು ಬಿ ವೆರಿ ಫ್ರ್ಯಾಂಕ್ ಅಲ್ಲ, ಇಸ್ ಅ ಗ್ರೇಟ್ ನರೇಟರ್. ನೀವು ಯಾರನ್ನೇ ಕೇಳಿ, ಅವರೊಂದು ಸ್ಟೋರಿನ ಒಂದು ಸ್ಟಾರ್ಟ್ ಮಾಡಿ ಎಂಡ್ ಮಾಡೋವರೆಗೂ ನಿಮ್ಮ ಮೇಲೆ ಕಂಪ್ಲೀಟ್ ಗ್ರಿಪ್ ಇರುತ್ತೆ ಅವ್ರಿಗೆ. ನೀವು ಅಲ್ಲಿ ಇಲ್ಲಿ ತಿರುಗದೇ ಇಲ್ಲ, ಅಷ್ಟು ನೀಟಾಗಿ ಹೇಳ್ಕೊಂಡು ಹೋಗ್ತಾರೆ. ಫಸ್ಟ್ ಟೈಮ್ ಇವ್ರು ಕಲಿಸಿದ ಕತೆ ನಂಗೆ ಅಷ್ಟು ಇಷ್ಟ ಆಗಲ್ಲ. ಇಟ್ ವಾಸ್ ಕಂಪ್ಲೀಟ್ಲಿ ಪ್ರೇಮ ಕತೆ.
ಏನೋ ಡ್ಯೂಯಲ್ ಕತೆ ಕಂಪ್ಲೀಟ್ ಏನೋ ಚೈತ್ರ ಅವ್ರದ್ದು ಇವಾಗ ಏನು ಸಿನಿಮಾದಲ್ಲೂ ಅದೇ ಕತೆನೇ, ಬಟ್ ಬರೀ ಪ್ರೇಮ್ ಕತೆ ಇತ್ತು. ಅದಾದಮೇಲೆ ನಾನು ಋತ್ವಿಕ ರಿಜೆಕ್ಟ್ ಮಾಡಿದ್ದೆ, ಬೇಡ ಇದು ಸ್ವಾರಸ್ಯನೇ ಇಲ್ಲ ಇದರಲ್ಲಿ ಅಂತ. ಅದಾದಮೇಲೆ ಮತ್ತೆ ಬಂದರು ಅವರು, ಒಂದು ಆಲ್ಮೋಸ್ಟ್ 2 ತಿಂಗಳು 2 ಮಂತ್ಸ್ ಆದಮೇಲೆ ಬಂದರು. ಆ ಕಥೆಯಲ್ಲಿ ತಂದಂಥ ಟ್ವಿಸ್ಟಿಗೆ ನೋಡಬೇಕು ನೀವು. ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ ಆ ಟ್ವಿಸ್ಟು, ಆ ಟರ್ನ್ಸು, ಏನು ನಮ್ಮ ಟ್ರೆಡಿಷ್ನಲ್ ವ್ಯಾಲ್ಯೂಸ್ನ ಹೆಂಗೆ ಎತ್ಕೊಂಡಿದ್ದಾರೆ ಅಂದರೆ ಅದು ತುಂಬ ಇಷ್ಟ ಆಗ್ತದೆ ನನಗೆ. ಸೊ ಹಾಗಾಗಿ ಈ ಕಥೆನ ಪಿಕ್ ಮಾಡಿದ್ವಿ, ಹಾಗಾಗಿ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಆ್ಯಂಡ್ ಮತ್ತೊಂದು ತುಂಬ ಇಂಪಾರ್ಟೆಂಟ್ ವಿಚಾರ ಅಂದರೆ, ನಾವು ಯಾವುದೇ ಕತೆ ಮಾಡಬೇಕಾದ್ರೆ ಎಷ್ಟೊಂದು ಅಡಚಣೆಯಿಂದ ಬರ್ತಾನೆ ಇರುತ್ತೆ. ಅಂದರೆ ಒಂದು ಹೀರೋಯಿನ್ ಅಪ್ರೋಚ್ ಮಾಡ್ತೀವಿ, ಅವ್ರು ಸಿಗಲ್ಲ, ಆಮೇಲೆ ಇನ್ನೊಬ್ರು ಯಾರೋ ಬರ್ತಾರೆ, ಓಕೆ ಎಲ್ಲೋ ಸೆಟ್ಲ್ ಆಗ್ತೀವಿ. ಬಟ್ ಇಲ್ಲಿ ನಮಗೆ ಫಸ್ಟ್ ಬಂದಿದ್ದು ಏನು ಡ್ರಾಫ್ಟ್ ಇತ್ತಲ್ವ, ಯಾವ ಕ್ಯಾರೆಕ್ಟರ್ ಯಾರು ಮಾಡ್ತಾರೆ ಅದರಲ್ಲಿ ಒಬ್ಬರು ಬಿಟ್ಟು ಇನ್ನು ಎಲ್ಲರೂ ಅದೇ ಕ್ಯಾರೆಕ್ಟರ್ಸೇ ಇದ್ದಾರೆ, ಯಾರನ್ನೂ ಬಿಟ್ಟಿಲ್ಲ ನಾವು, ಇನ್ಕ್ಲೂಡಿಂಗ್ ಚೈತ್ರ ನರೇಟ್ ಮಾಡಿದ್ರೆ ನಮ್ಮ ಡೇಟ್ಸೇ ಇಲ್ಲ. ನೆಕ್ಸ್ಟ್ ಡೇ ಅವರೇ ಬಂದರೆ ನಾನು ಮಾಡ್ತೀನಿ ಅಂತ. ಆ್ಯಂಡ್ ಇದು ಹೆಂಗಾಯಿತು ಅಂದರೆ, ನಮ್ಮದು ಫಸ್ಟ್ ಸ್ಕೆಡ್ಯೂಲ್ ಆಲ್ಮೋಸ್ಟ್ 30 ಡೇಸ್ ಮಾಡಿದ್ವಿ ಸರ್. 30 ದಿನ, 1 ದಿನ ರಜೆ ಇಲ್ಲ. 1 ದಿನ ರಜೆ ಇಲ್ಲ ಮಂಗಳೂರಲ್ಲಿ, 1 ದಿನ ಮಳೆಗೂ ಸಿಗಾಕೊಂಡಿಲ್ಲ. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ದ ಎಂಟೈರ್ ಟೆಕ್ನಿಕಲ್ ಟೀಮ್. ಅವರು 1 ದಿನ ನನಗೆ ಕಂಪ್ಲೇಂಟ್ ಮಾಡಿದ್ರೆ, ಓಕೆ ನನ್ನ ಭಾನುವಾರ ನನ್ನ ರಜಾ ಬೇಕು ಅಂದೋರೇ ಇಲ್ಲ. ಅಷ್ಟು ನೀಟಾಗಿ ಒಂದು ಕ್ಲಿಯರ್ ಕಟ್ ಮುಗಿಸಿ ಕೊಟ್ಟಿದ್ದಾರೆ. ಇನ್ನು ಅದಾದಮೇಲೆ ನಮಗೆ ಬೇರೆ ಸ್ಕೆಡ್ಯೂಲ್ಸ್ ಮಾಡಿದ್ದು ಬ್ರೇಕ್ ತಗೊಂಡು ಇಲ್ಲ, ಅದು ಬಂದ್ಬಿಡುತ್ತೆ. ಆಲ್ಮೋಸ್ಟ್ 15 ವರ್ಷ ಅದರಲ್ಲಿ ಜನ ನಂಗೆ ಹಿಡ್ಕೋಬೇಕು, ಹೆಂಗೆ ಮಾಡಿಸ್ಬೇಕು. ಸೊ ಅದೊಂದು ನನಗೆ ಹೆಲ್ಪ್ ಆಗಿತ್ತು. ಅಂದರೆ ಅದು ಬಿಟ್ಟರೆ ಬೇರೆ ಕಷ್ಟಗಳು ಸುಮಾರಿತ್ತು. ನಮ್ಮ ಶತ್ರು ಎಷ್ಟೋ ಸಲ ಡಲ್ ಆಗಿಬಿಡ್ತಾರೆ, ಅವೆಲ್ಲ ಇದೆ. ಸೋನು ಅವ್ರಿಗೆ ಚೆನ್ನಾಗಿ ಅರ್ಥ ಆಗಿದೆ. ಅವರು ಸ್ಟಾರ್ಟಿಂಗಲ್ಲಂತ ಫಸ್ಟ್ ಶಾಟ್ ಅವ್ರ ಮೇಲೆ ಬಂದಿದ್ದು. ಫಸ್ಟ್ ಡೇನೇ ಆಲ್ಮೋಸ್ಟ್ ಅವರು ಇದು ತಗೋತಾರ ಮೇಡಮ್ ಅಂತ ಸ್ಲ್ಯಾಂಗ್ ಬರ್ತಾರೆ. ಬಟ್ ರಿಯಲಿ ಐ ಅಪ್ರಿಷಿಯೇಟ್ ಹಿಮ್. ತುಂಬ ಎಫರ್ಟ್ ಹಾಕಿದ್ದಾರೆ. ತುಂಬ ಕಡೆಯಿಂದ ವರ್ಕ್ಶಾಪ್ಸು, ಹುಲಿ ವೇಷದ ನೃತ್ಯ ಹೇಳ್ಕೊಟ್ಟಿದ್ದಾರೆ ನಮ್ಮ ಹೀರೋಗೆ. ಅದಂತೂ ಅಮೇಝಿಂಗು. ಆ್ಯಂಡ್ ಋತ್ವಿಕ್ ಹಸ್ ಡಿಡ್ ಅ ಅಮೇಝಿಂಗ್ ಜಾಬ್. ಅದು 1 ದಿನ 2 ದಿನದಲ್ಲಿ ಕಲಿಯೋಂಥ ಕೆಲಸನೇ ಅಲ್ಲ ಅದು. ಸೊ ಇವೆಲ್ಲ ಒಟ್ಟುಗೂಡಿ ಏನೋ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ. ಇಷ್ಟರಲ್ಲೇ ಟ್ರೈಲರ್ ಬರುತ್ತೆ, ಇಷ್ಟರಲ್ಲೇ ರಿಲೀಸ್ ಕೂಡ ಮಾಡ್ತೀವಿ. ಬಹುಶಃ ಎಲ್ರಿಗೂ ಖುಷಿ ಬರುತ್ತೆ. ಟೀಮ್ ಇಲ್ಲಿ ನಿಮ್ಮ ಸಪೋರ್ಟ್ ಎಲ್ಲ ಕೊನೆ ತನಕ ಹೀಗೆ ಇರಲಿ. ಥ್ಯಾಂಕ್ ಯು. ಗುಣಾದ್ಯ ಪ್ರೊಡಕ್ಷನ್ಸ್ ವಿಷನ್ ಅಥವಾ ಮಿಷನ್ ಏನಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಗುಣಾದ್ಯ ಅನ್ನೋ ಟೈಟಲೇ ನಿಮಗೆ ಗೊತ್ತಿರೋದ್ರಿಂದ ಇಟ್ಸ್ ಅ ಗಣಪತಿ ಸ್ಟಾರ್ಟ್. ನಾವು ಏನೇ ಸ್ಟಾರ್ಟ್ ಮಾಡಬೇಕಂದ್ರೂ ಮೊದಲಿಗೆ ಪೂಜೆ ಮಾಡೋದು ಗಣೇಶನಿಗೆ. ಸೊ ಅದರದ್ದೇ ಒಂದು ಟೈಟಲ್ ತೊಗೊಂಡು ಗುಣಾದ್ಯ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಕಾರ್ತಿಕ್ ಹೇಳಿದಂಗೆ ನಿಶಾಂತು ವೆರಿ ಪ್ಯಾಷನಬಲ್. ಅವ್ರಿಗೆ ಏನಂದರೆ ತುಂಬ ಸಾಕಷ್ಟು ಸ್ಟೋರಿಗಳನ್ನ ಕೇಳಿದ್ದಾರೆ, ಯಾವುದೇ ಸ್ಟೋರಿ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಸುಮಾರು 50-100 ಕೇಳಿರ್ಬೋದೇನೋ. ಪ್ರತಿ ಸಲ ಬಂದು ನನ್ನ ಹತ್ರ ಡಿಸ್ಕಸ್ ಮಾಡ್ತಿದ್ರು. ನಾನು ಲಾಸ್ಟ್ ಟೈಮು ಕೂಡ ಹೇಳಿದ್ದೀನಿ ಮಾತನ್ನ. ಪ್ರತಿ ಸಲ ಬಂದು ನನ್ನ ಹತ್ರ ಡಿಸ್ಕಸ್ ಮಾಡ್ತಿದ್ರು. ಓಕೆ ನಾವೇ ಟ್ರೈ ಮಾಡೋಣ, ನಮ್ಮದೇ ಒಂದು ಓನ್ ಪ್ರೊಡಕ್ಷನ್ ಟ್ರೈ ಮಾಡೋಣ ಅಂತ ವಿ ಸ್ಟಾರ್ಟೆಡ್ ಗುಣಾದ್ಯ ಪ್ರೊಡಕ್ಷನ್ ಅಂತ. ಸೊ ಅದರಲ್ಲಿ ನಮ್ಮಿಂದ ಸ್ಟಾರ್ಟ್ ಮಾಡಿದ್ದೀವಿ. ಹೊಸ ಫ್ಯಾಮಿಲಿ ಸಿಕ್ಕಿದೆ ನನಗೆ ಅಂತ ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ನಮ್ಮ ಫ್ಯಾಮಿಲಿ ಅಂತ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೋನು ಗೌಡ ಆಗಿರಲಿ, ಚೈತ್ರ ಆಗಿರಲಿ, ಋತ್ವಿಕ್ ಆಗಿರಲಿ, ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಪ್ರತಿಯೊಬ್ಬರೂ ತುಂಬ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೋಡೋಣ ಹೆಂಗೆ. ಥ್ಯಾಂಕ್ ಯು so much. It means a lot to us. ನಮ್ಮ ಹೀರೋ ಬರ್ಡೇ ಇವತ್ತು. ಹ್ಯಾಪಿ ಬರ್ಡೇ ಋತ್ವಿಕ್. ಈ ಸಿನಿಮಾ ಕತೆ ಹೇಳೋಕ್ಕೆ ರಿಷಿ ಮತ್ತು ಋತ್ವಿಕ್ ಅವರಿಬ್ಬರು ಬಂದಿದ್ರು. ಕತೆ ತುಂಬ ಇಷ್ಟ ಆಯಿತು ನನಗೆ. ಬಟ್ ಅದೇ ಅವ್ರು ಹೇಳಿದ ಆ ಟೈಮ್ಗೆ ನಾನು ಬೇರೆ ಶೋ ತೊಗೊಂಡ್ಬಿಟ್ಟಿದ್ದೆ. ನನಗೆ ಸಂದಿಗ್ಧ ಪರಿಸ್ಥಿತಿ. ಇವಾಗ ಚೆನ್ನಾಗಿದೆ ಕತೆ, ಆದರೆ ಡೇಟ್ಸ್ ಮ್ಯಾಚ್ ಆಗ್ತಾಯಿಲ್ಲ, ಏನು ಮಾಡೋದು ಅಂತ ಕಷ್ಟಪಟ್ಟು ಇವಾಗ ಆಗಲ್ಲ ಅಂತ ಹೇಳಿಬಿಟ್ಟೆ. ಅದಾದ್ಮೇಲೆ ಅವರೆಲ್ಲ ನೋಡಿ ಅದು ಇದು ಅಂತ ಹೇಳಿದ್ರು. ಮುಂದೆಯಿಂದ ಆಯಿತು, ಆಗಲೇ ಇಲ್ಲ, ತುಂಬ ಟೈಟ್ ಶೆಡ್ಯೂಲ್ ಆಗೋಯ್ತು. ದೆನ್ ಸರಿ ಅದು ಮುಗಿತು. ಒಂದು ತಿಂಗಳು 1.5 ತಿಂಗಳು 2 ತಿಂಗಳು ಆಯಿತು ಅನಿಸುತ್ತೆ. ಇವ್ರುಗಳು ಪೋಸ್ಟ್ ಹಾಕಿದ್ರು, ಆ್ಯಕ್ಟ್ರೆಸ್ ಹುಡುಕ್ತಾ ಇದ್ದೀವಿ ಅಂತ ಎಲ್ಲ. ನಾನು ಅವಾಗ ನಂಬರ್ ಸೇವ್ ಆಗಿತ್ತಲ್ಲ ರಿಷಿ ಅವ್ರದ್ದು, ಅವ್ರ ಸ್ಟೋರಿಯಲ್ಲಿ ನೋಡಿದೆ ನಾನು. ಸೊ ನಾನು ಕಳಿಸಿ ಇದನ್ನು ನಾನು ಶೇರ್ ಮಾಡ್ತೀನಿ, ಯಾರಾದರೂ ಸಿಗ್ಬೋದೇನೋ ಅಂತ ಹೇಳಿ ನಾನು ಶೇರು ಮಾಡಿಬಿಟ್ಟೆ. ಸಿಗ್ತಾರೆ ಯಾರಾದರೂ ಅಟ್ಲೀಸ್ಟು, ಬೇರೆಯವ್ರು ಸಿಗಲಿ, ನನಗಂತೂ ಆಗಲಿಲ್ಲ ಅಂತ. ಅದಾದಮೇಲೆ ಮತ್ತೆ ನಾನು ಯಾವುದೋ ಒಂದು ಇವೆಂಟ್ ಅಲ್ಲಿ ಚರಣ್ ಅವ್ರನ್ನ ಮೀಟ್ ಮಾಡಿದೆ.
ಸೊ ನನಗೆ ಗೊತ್ತಿರಲಿಲ್ಲ ಇವ್ರು ಇನ್ನೂ ಆ ಕಾನ್ವರ್ಸೇಷನ್ ಮಾಡ್ತಾ ಇದ್ರು, ನಿಶಾಂತ್ ಸರ್ ಎಲ್ಲರೂ ಈ ಕಾನ್ವರ್ಸೇಷನ್ ಆಗ್ತಾನೆ ಇತ್ತು ಅಂತ. ಸೊ ಶರಣ್ ಅವರು ಈ ಥರ ಏನು ಮಾಡ್ತಾ ಇದ್ದೀರಾ ಅಂತ ನನಗೆ ಕೇಳಿದ್ರು, ನೀವೇನು ಮಾಡ್ತಿದ್ದೀರಾ ಅಂತ ನಾನು ಕೇಳಿದೆ. ಸೊ ಅವಾಗ ಅವರು ನಾನು ಈ ಥರ ಒಂದು ಮಾನವಿ ಅಂತ ಒಂದು ಸಿನಿಮಾ ಒಪ್ಕೊಂಡಿದ್ದೀನಿ. ಮಾನವಿ ನನಗೆ ಗೊತ್ತು, ಮಾನವಿ ಚೆನ್ನಾಗಿದೆ ಕತೆ, ಬಟ್ ಆಗಲ್ಲ ಶರಣ್ ಅಂತ ಹೇಳಿದಾಗ, ಅಯ್ಯೋ ಇವ್ರು ಇನ್ನೂ ನೀವೇ ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ, ನಿಮ್ಗೇನೋ ಡೇಟ್ಸ್ ಇಲ್ವಂತಲ್ಲ ಅಂತ. ಸೊ ನಾನು ಇಷ್ಟೆಲ್ಲ ಅಯ್ಯೋ ನನ್ಗೆ ಅಷ್ಟು ಬಿಲ್ಡಪ್ ಏನಿಲ್ಲ, ಇವಾಗ ನಾನು ಮತ್ತೆ ಕತೆ ಕೇಳಲೇಬೇಕು. ಅವತ್ತು ಹಂಗೆ ಅನಿಸಿತ್ತು, ಚೆನ್ನಾಗಿದೆ ಅಂತ ಅನಿಸಿತ್ತು. ಈಗ ಮತ್ತೆ ಕೇಳಿ ಹಾಗೆ ಅನಿಸಿದ್ರೆ ಒಪ್ಕೊಂಡ್ಬಿಟ್ಟು ಮಾಡೋಣ, ನೋಡೋಣ, ಡೇಟ್ಸ್ ಅವ್ರು ಮ್ಯಾನೇಜ್ ಮಾಡ್ಕೊಂಡ್ರೆ ಮಾಡ್ಕೊಡ್ತಾರೆ ಅಂತ. ಆಗ ಮತ್ತೆ ನಾನು ರಿಷಿಗೆ ಮೆಸೇಜ್ ಮಾಡಿ, ರಿಷಿ ಒಂದ್ಸರ್ತಿ ನನಗೆ ಕತೆ ಕೇಳೋಕ್ಕೆ ಇಷ್ಟ ಆಗತ್ತಾ ಅಂತ. ದೆನ್ ರೋಚಿತ್ ಹಾಯ್, ನೀವು ಹಂಗೆ ಮುಖ ಮುಚ್ಕೊಂಡು ಕೂತ್ಕೊಂಡ್ರೆ ನಾನು ಯಾರಂತ ಗೊತ್ತ, ಹಾಯ್. ಸೊ ದೆನ್ ಅವರು ಮತ್ತೆ ಕತೆ ಹೇಳಿದ್ರು. ಅವತ್ತು ಎಷ್ಟು ಇಷ್ಟ ಆಯಿತು, ಸೆಕೆಂಡ್ ಟೈಮ್ ಇನ್ನೂ ಇಷ್ಟ ಆಯಿತು. ಬಿಕಾಸ್ ನಿಶಾಂತ್ ಸರ್ ಹೇಳ್ದಂಗೆ ರಿಷಿ ಅವರು ಒಂದ್ಸತಿ ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಟೆನ್ಷನ್ ಎಲ್ಲೂ ಹೋಗಲ್ಲ, ಅಷ್ಟು ಚೆನ್ನಾಗಿ ಕತೆ ಹೇಳ್ತಾರೆ. ಅವತ್ತು ಅದನ್ನು ಮಾಡಿದ್ರು. ನಾನು ಐ ವಿಲ್ ಡೂ ಇಟ್ ಅಂತ ಆನ್ ಸ್ಪಾಟ್ ಹೇಳಿ, ಅದಾದ್ಮೇಲೆ ಡೇಟ್ಸ್ ನೀವೇ ಮ್ಯಾನೇಜ್ ಮಾಡ್ಬೇಕಾಯ್ತು. ಆಯ್ತು, ನೀವು ಯಾವ ಡೇಟ್ಸ್ ಹೇಳ್ತೀರೋ ಅದು ಮ್ಯಾನೇಜ್ ಮಾಡ್ಕೊಳ್ತೀವಿ ಅಂತ. ಸೊ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಶಾಂತ್ ಸರ್ ಆಗಿರ್ಬೋದು, ರಿಷಿ ಆಗಿರ್ಬೋದು, ತುಂಬ ಪೇಷಂಟ್ ಆಗಿ ಪ್ರೊಡಕ್ಷನ್ ಕಡೆಯಿಂದ, ಶಿಲ್ಪಾ ಮ್ಯಾಮ್ ದೇ ವೆರಿ ಸಪೋರ್ಟಿವ್. ಹಾಗೆ ಶುರುವಾದಂಥ ನನ್ನ ಜರ್ನಿ ವಿತ್ ಮಾನವಿ. ನನ್ನ ಹಣೆಯಲ್ಲಿ ಬರ್ದಿತ್ತು ಈ ಸಿನಿಮಾದಲ್ಲಿ ನಾನೇ ಮಾಡ್ಬೇಕಂತ. ಸೊ ಏನೋ ಹೇಳ್ತಾರಲ್ಲ, ದಾನೆ ದಾನೆ ಪೇ ಲಿಖಾ ಹೈ ಖಾನೆ ವಾಲೋ ಕಾ ನಾಮ್ ಅಂತ. ದಿಸ್ ಇಸ್ ಮೈ ನನ್ನ ಊಟ ಇಲ್ಲಿ ಬರ್ದಿತ್ತು ಅನ್ಸುತ್ತೆ. ಸೊ ಹಂಗೆ ಸಿಕ್ಕಿದಂಥ ಸಿನಿಮಾ ನನಗೆ. ಈ ಸಿನಿಮಾ ಬಂದ ಮೇಲೆ ನನಗೆ ಎಂತೆಂಥ ಕಲಾವಿದರು ಇಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಯಿತು. ನನಗೆ ಶಿವು ಸರ್ ಕೆಲಸ ನಾನು ಮೊದಲೇ ನೋಡಿದ್ದೆ, ಬಟ್ ಈ ಸಿನಿಮಾದಲ್ಲಿ ಅವ್ರ ವರ್ಕ್ ಅವ್ರ ಎಲ್ಲ ಸಿನಿಮಾಗಿಂತ ವಿಭಿನ್ನವಾಗಿದೆ. ದಟ್ ಇಸ್ ದ ಥಿಂಗ್. ನಾವು ಒಂದೊಂದು ಪ್ರಾಜೆಕ್ಟಿಂದ ಒಂದೊಂದು ವಿಭಿನ್ನವಾಗಿ ಏನೋ ಒಂದು ತೊಗೊಂಡು ಮಾಡ್ತಾ ಇರಬೇಕು. ನಮ್ಮ ಕೆಲಸಗಳು ನನಗೆ ಇಷ್ಟ ಆಗ್ತಾ ಹೋಗ್ಬೇಕು, ವಿಭಿನ್ನ ಅನಿಸ್ಬೇಕು. ಹಾಗೆ ಅನಿಸಿದಂಥ ಒಂದು ಕೆಲಸ ನನಗೆ ಶಿವು ಸರ್ ಅವ್ರದ್ದು. ಆ್ಯಂಡ್ ರಿತ್ವಿಕ್ ಅವರು ನನಗೆ ನನ್ನ ಕೋ ಆ್ಯಕ್ಟರ್. ಇನ್ಫ್ಯಾಕ್ಟ್ ನಾನು ಅವರ ಸೀರಿಯಲ್ಗಳನ್ನ ಅಷ್ಟು ನೋಡಿರಲಿಲ್ಲ. ಅಲ್ಲಿ ಇಲ್ಲಿ ನನ್ನ ತಾಯಿ ನೋಡ್ಬೇಕಾದ್ರೆ ನೋಡಿದ್ದು, ಬಟ್ ಪ್ರತಿ ಸರ್ತಿ ನೋಡಿದಾಗ್ಲೂ ನನಗೆ ಯಾವಾಗಲೂ ಅನಿಸಿದ್ದು ಇವರು ಎಲ್ಲರಿಗಿಂತ ವಿಭಿನ್ನವಾಗಿ ಮಾಡ್ತಾರೆ. ಇದು ಯೂಶಲ್ ಆ್ಯಕ್ಟಿಂಗ್ ಅಲ್ಲ, ಸೀರಿಯಲ್ಗೆ ನಾವು ಏನು ನೋಡ್ತೀವಿ ಆ ಥರದ್ದು ಇವ್ರು ಏನೂ ಮಾಡ್ತಾ ಇಲ್ಲ ಅನ್ನೋದು ಒಂದು ಅನಿಸಿ ಹೋಗಿದ್ದಂಥದ್ದು ಉಂಟು. ಸೊ ನಾನು ನೋಡಿದ ಸೀರಿಯಲ್ಲು ರಿತ್ವಿಕ್ ಮತ್ತು ರಿಷಿ ಅವ್ರ ಸೀರಿಯಲ್ಲು. ಸೊ ಅದು ನಮ್ಮ ತಾಯಿಗೂ ತುಂಬ ಇಷ್ಟ ಆಯಿತು. ಇಬ್ಬರು ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡೋರು. ಹಾಗಾದ್ಮೇಲೆ ಇವ್ರು ಮೀಟಿಂಗಲ್ಲಿ ನೋಡಿದೆ. ಮೀಟಿಂಗಲ್ಲೂ ನಾನು ಇವ್ರೇನು ಒಂದು ಮಾತು ಆಡಿರಲಿಲ್ಲ. ಸೊ ನೆಕ್ಸ್ಟು ಸೆಟ್ಟಿಗೆ ಬಂದಾಗ ಅವ್ರ ಡೆಡಿಕೇಶನ್, ಅವ್ರ ಆ್ಯಕ್ಟಿಂಗ್, ಅವ್ರ ಪರ್ಫಾರ್ಮೆನ್ಸ್, ಅಂದರೆ ಅವ್ರದ್ದು ಎರಡು ವ್ಯಕ್ತಿತ್ವ, ಲೈಕ್ ಸ್ಪ್ಲಿಟ್ ಪರ್ಸನಾಲಿಟಿ ಥರ ವರ್ಕ್ ಮಾಡ್ತಾರೆ. ಅವರು ಯೂಶಲ್ ಸೆಲ್ಫ್ ಅಲ್ಲಿ ಯಾರ ಜೊತೆನೂ ಮಾತಾಡಲ್ಲ, ತುಂಬ ಸೈಲೆಂಟಾಗಿರ್ತಾರೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಬಟ್ ಆನ್ ಸ್ಕ್ರೀನ್ ನಿಮ್ಗೆ ಒಂದು ಸೀನ್ ಕೊಡಿ ಅಂದರೆ ಇವರೇನ ಇದು ಮಾಡ್ತಾ ಇರೋದು. ಅದು ಕಾಮಿಡಿ ಆಗಿರ್ಬೋದು, ಫೈಟ್ ಆಗಿರ್ಬೋದು, ರೋಮ್ಯಾನ್ಸ್ ಆಗಿರ್ಬೋದು, ಎಲ್ಲವೂ ಇದೇ ವ್ಯಕ್ತಿನ ಅಲ್ಲಿ ಕೂತಿದ್ದ ಸೈಡಲ್ಲಿ ಚೇರಲ್ಲಿ ಅಂತ ಅನ್ಸೋಂಗೆ ಮಾಡ್ತಾರೆ. ಅದು ನನಗೆ ಸರ್ಪ್ರೈಸಿಂಗ್ ಆಗಿದ್ದು. ನಾನು ಏನೇ ಅಂದರೆ ನಾನು ಒಂದು ಸೆಟ್ ಏನೋ ಒಂದು ಇಂಪ್ರೂವೈಸ್ ಹಂಗೆ ಬಂದಾಗ ಏನೋ ಮಾಡಿಬಿಟ್ಟಾಗ ಅದ್ರ ತಕ್ಕ ಹಾಗೆ ಒಂದು ಸ್ಟಿಕ್ ಆಗ್ದಂಗೆ ನಾನು ಏನು ಮಾಡ್ತೀನೋ ಅದಕ್ಕೂ ಅವ್ರು ಅಡ್ಜಸ್ಟ್ ಆಗಿ ಮಾಡೋದಿದೆಯಲ್ಲ, ಅದು ಒಂದು ಆರ್ಟಿಸ್ಟ್ಗೆ ಕೊಡುವಂಥ ಸಾಥ್. ಅದು ಥ್ರೂ ಔಟ್ ದ ಫಿಲ್ಮ್ ಅದು ನನಗೆ ಸಿಕ್ಕಿದೆ ರಿತ್ವಿಕ್ ಕಡೆಯಿಂದ. ಆ್ಯಂಡ್ ಅದು ಕಾಣಿಸುತ್ತೆ ನಿಮಗೆ ಸಿನಿಮಾದಲ್ಲಿ ನೋಡಿದಾಗಲೂ ಕೂಡ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ರಿತ್ವಿಕ್. ವ್ಯತ್ಯಾಸ, ನಾನು ವೆರಿ ಕ್ಯಾಲ್ಕುಲೇಟೆಡ್. ನಾನು ಹಿಂಗೆ ಇದೇ ಆಗಬೇಕು, ಈ ಟೈಮ್ಗೆ ಆಗಬೇಕು ಅಂತ ಯೋಚನೆ ಮಾಡಿ ಮಾಡುವಂಥವಳು. ಬಟ್ ದೀಕ್ಷಾ ಏನೂ ಅಲ್ಲ. ಶಿ ಇಸ್ ವೆರಿ ಎಮೋಷ್ನಲ್, ಶಿ ಇಸ್ ರಿಯಾಕ್ಟಿವ್. ಅಲ್ಲಿ ಏನು ಅನ್ಸುತ್ತೋ ಅದನ್ನು ಮಾಡುವಂಥವಳು. ಆ್ಯಂಡ್ ಯಾವುದಕ್ಕೂ ಏನೋ ಅನ್ಅಪಾಲಜೆಟಿಕ್ಲಿ ಶಿ ಲಿವ್ಸ್ ಹರ್ ಲೈಫ್. ಅವಳ ಡಿಸಿಷನ್ಸ್ನ ಹಿಂದೆ ಯೋಚನೆ ಮಾಡಿ ಸರಿ ತಪ್ಪ ಅಂತ ತೂಗದೆ ಅವಳ ಜೀವನನ ಅವಳು ನಡೆಸಿ, ಅವಳಿಗೆ ಅನ್ಸಿದ್ನ ಹೇಳಿ, ಅವಳಿಗೆ ಬೇಕಾದಂಗೆ ಬದುಕುವಂಥ ಒಂದು ಪಾತ್ರ. ಆ ಪಾತ್ರನ ನಾನು ಆದಷ್ಟು ತಕ್ಕ ಮಟ್ಟಿಗೆ ಪೋರ್ಟ್ರೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಅದು ಹೇಗೆ ಬಂದಿದೆ ಅಂತ ನೀವುಗಳೇ ನೋಡಿ ಹೇಳಬೇಕು ಅಷ್ಟೇ. ಈ ಲೆವೆಲ್ಗೆ ರೀಚ್ ಆಗ್ತೀವಿ ಅನ್ನೋ ಒಂದು ದೊಡ್ಡ ಕನಸಿಟ್ಕೊಂಡು ಹೊರಟಿತ್ತು. ಇಷ್ಟು ಬೇಗ ಇಷ್ಟು ಅದ್ಭುತವಾಗಿ ಮುಗಿಸ್ತೀವಿ ಅಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಸಾಧ್ಯವಾಗಿದ್ದು ಅದಕ್ಕೆ ಕಾರಣಕರ್ತರು ಶಿಲ್ಪಾ ಮೇಡಮ್ ಆ್ಯಂಡ್ ನಿಶಾಂತ್ ಸರ್. ಥ್ಯಾಂಕ್ ಯು ಸೋ ಮಚ್. ಒಂದು ಚಿಕ್ಕ ಮೆಸೇಜ್ ಇಷ್ಟೆಲ್ಲ ಎಫೆಕ್ಟ್ ಆಗುತ್ತೆ ನನಗೆ ಗೊತ್ತಿರಲಿಲ್ಲ. ಒಂದು ಮೆಸೇಜಿಂದ ನಾನು ಸರ್ನ ಅಪ್ರೋಚ್ ಆಗಿ ಅವ್ರ ಕತೆ ಇಷ್ಟ ಆಗಿ ಈ ಥರ ಜರ್ನಿ ಸ್ಟಾರ್ಟ್ ಆಗಿ ಸಿನಿಮಾ ಇಲ್ಲಿವರೆಗೂ ಬಂದಿದೆ. ಬೇಸಿಕಲಿ ನಾನು ಇವಾಗ ಫಸ್ಟು ನಿಶಾಂತ್ ಸರ್ ಬಗ್ಗೆ ಹೇಳಬೇಕು. ಅವ್ರಿಗೆ ನಾನು ಈಗ ಈ ಥರ ಏನೋ ಸಿನಿಮಾ ಮಾಡೋಕ್ಕೆ ಕತೆ ಹೇಳ್ತೀವಿ ಅಂತೆಲ್ಲ ಹೇಳಿದಾಗ, ಸರ್ ಏನು ಡಿಮ್ಯಾಂಡ್ ಮಾಡುತ್ತೆ ಅದನ್ನು ನೀವು ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದೆ. ಅವರು ಅದಕ್ಕೆ ರಿಕ್ವೈರ್ಮೆಂಟ್ ಇದ್ದರೆ ಖಂಡಿತ ನಾನು ಇಲ್ಲ ಅಂತ ಹೇಳಲ್ಲ ಅಂತ ಒಂದು ಮಾತು ಕೊಟ್ಟಿದ್ದರು. ಅದಕ್ಕೆ ಅವರು ನಡ್ಕೊಂಡ್ರು. ಇದುವರೆಗೂ ಕೂಡ ಯಾವುದೇ ಬೇಕು ಅಂತ ಹೇಳಿದಾಗಲೂ ಇದಾಗಲ್ಲ, ಮಾಡಲ್ಲ,
ಬೇಡ ಅಂತ ಇದುವರೆಗೂ ಅವ್ರ ಬಾಯಿಂದ ಬಂದೇ ಇಲ್ಲ. ಈ ಥರ ಕಾರ್ತಿಕ್ ಆಗಲೇ ಹೇಳ್ದಂಗೆ ಈ ಥರ ಪ್ರೊಡ್ಯೂಸರ್ಸ್ ಇಂಡಸ್ಟ್ರಿಗೆ ಬೇಕು, ನಮ್ಮಂಥ ಹೊಸಬರಿಗೆ ಬೇಕು. ನಮ್ಮಂಥ ಈ ಥರ ಹೊಸಬರಿಗೆ ನಂಬಿಕೊಂಡು ಇಷ್ಟು ದುಡ್ಡು ಹಾಕಿ ಒಂದು ಅದ್ಭುತ ಪ್ರಾಡಕ್ಟ್ ತೆಗೆಯೋದು ಅಷ್ಟು ಸುಲಭ ಅಲ್ಲ. ಆ ನಂಬಿಕೆ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್. ನಿರ್ದೇಶಕರು ಶೆಟ್ರು ಅವರು ನನ್ನ ಬಗ್ಗೆ ಅವ್ರ ಬಗ್ಗೆ ಕಥೆ ಎಲ್ಲ ಹೇಳಿಬಿಟ್ರು. ನಾನೇನು ಹೇಳಬೇಕು ಅಂತ ಒಂದಿಷ್ಟೆಲ್ಲ ಪಾಯಿಂಟ್ಸ್ ಇಟ್ಕೊಂಡು ಕೂತಿದ್ದೆ. ಇಲ್ಲಿ ಕೂತಿರೋರು ಎಲ್ಲರೂ ಅದನ್ನ ಹೇಳಿಬಿಟ್ರು. ಲಾಸ್ಟ್ ಮಾತಾಡೋರಿಗೆ ಅದೊಂದು ಪ್ಲಸ್ ಮೈನಸ್ ಗೊತ್ತಿಲ್ಲ. ವಿಷಯ ಹೇಳೋದಕ್ಕೆ ಏನು ಇರೋದೇ ಇಲ್ಲ, ಎಲ್ಲ ಹೇಳಿ ಮುಗಿಸ್ಬಿಟ್ಟಿರ್ತಾರೆ. ಸೊ ನನಗೆ ಪ್ಲಸ್ಸೇ ಅದು. ನನಗೂ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಅದನ್ನು ಖುಷಿ ವಿಚಾರನೇ. ಇವರೆಲ್ಲ ಹೇಳಿದ್ರು ಹಾಗೆ ಅಂತ ಹೇಳ್ಬೋದು. ಬಟ್ ಇವತ್ತು ನಾನು ಮಾತಾಡ್ತೀನಿ ಸ್ವಲ್ಪ ಖುಷಿ. ನಾನು ತುಂಬ ಖುಷಿಯಾಗಿದ್ದೀನಿ. ಆ್ಯಂಡ್ ನನಗೆ ಸಿಕ್ಕಿರುವಂತಹ ಅದ್ಭುತವಾದಂಥ ಬರ್ತ್ಡೇ ಗಿಫ್ಟ್ ಇದು. ಲೈಫಲ್ಲಿ ಎಲ್ರಿಗೂ ಸಿಗಲ್ಲ ಅನಿಸುತ್ತೆ. ಬರ್ತ್ಡೇ ದಿವಸ ನನ್ನದೇ ಒಂದು ಟೀಸರ್ನ ಲಾಂಚ್ ಮಾಡಿ ಸೆಲೆಬ್ರೇಟ್ ಮಾಡೋದು. ನನ್ನ ಇಡೀ ತಂಡಕ್ಕೆ ಥ್ಯಾಂಕ್ ಯು. ನಾನು ಹೊಸಬ ಅಂದರೆ ಬಿಗ್ ಸ್ಕ್ರೀನ್ಗೆ. ಸ್ಮಾಲ್ ಸ್ಕ್ರೀನಲ್ಲಿ ಓಕೆ, ನಾನು ಯಾರೋ ಅಂತ ಗೊತ್ತು, ಏನೋ ಒಂದು ಮಾಡ್ತೀನಿ ಅಂತ ಎಲ್ಲರೂ ಗೊತ್ತಿತ್ತು. ಬಟ್ ಬಿಗ್ ಸ್ಕ್ರೀನ್ ಅಂತ ಬಂದಾಗ ಅವ್ರು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದ್ರು, ಒಂದು ದೊಡ್ಡ ಮಟ್ಟದಲ್ಲಿದ್ದರು. ನಾವು ಅಪ್ರೋಚ್ ಮಾಡಿದಾಗ ಅವ್ರು ಓಕೆ ಅಂತ ಹೇಳಬೇಕಂತ ಏನಿರಲಿಲ್ಲ. ಕತೆ ಇಷ್ಟ ಆಯಿತು. ಅದಾದಮೇಲೆ ಅವರೇ ಹೇಳ್ದಂಗೆ ನಾನು ಸ್ವಲ್ಪ ಮಾತು ಕಮ್ಮಿ ಇದ್ದಿದ್ದರಿಂದ ಅವ್ರು ಹಾಕಿದ ಎಫರ್ಟ್ ನನಗೆ ತುಂಬ ಇಷ್ಟ ಆಯಿತು. ನಾನು ಎಲ್ಲ ಕೂತಿರು ಬಂದು ಮಾತಾಡ್ಸಿದ್ರು, ಜನರಲ್ ಟಾಕ್ಸ್ ಮಾಡ್ತಾಯಿದ್ರು. ಯಾಕಂದರೆ ಸೀನ್ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ. ಅವ್ರಿಗೇನಾದ್ರೂ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಇವ್ನು ಯಾಕೆ ನಾನು ಮಾತಾಡಿಸ್ಬೇಕು ಅನ್ನೋ ಬರ್ಬೋದಾಗಿತ್ತು. ಬಟ್ ಅದು ಬಿಟ್ಟು ಬಂದು ಮಾತಾಡಿಸಿ ಕಂಫರ್ಟ್ ಮಾಡಿ ಆ್ಯಕ್ಟ್ ಮಾಡಿದ್ರು. ಅದ್ಭುತ ನಟಿ, ನಿಮ್ಮೊಟ್ಟಿಗೆ ಆ್ಯಕ್ಟ್ ಮಾಡಿದ್ದು ತುಂಬ ಖುಷಿ ಇದೆ. ಥ್ಯಾಂಕ್ ಯು. ನಿಮ್ಮ ಪಾತ್ರದ ಬಗ್ಗೆ ನಾನು ಜಾಸ್ತಿ ಹೇಳೋಕ್ಕಾಗಲ್ಲ. ಸೊ ಅದನ್ನೆಲ್ಲ ಸಿನಿಮಾ ನೋಡಲಿ. ಆ್ಯಂಡ್ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮ್ಯೂಸಿಕ್ ಬಗ್ಗೆ ಹೇಳಬೇಕು. ಮ್ಯೂಸಿಕ್ ಬಗ್ಗೆ ಹೇಳೋದಕ್ಕೆ ಏನಿಲ್ಲ. ಚರಣ್ ಸರ್ ಜೊತೆ ವರ್ಕ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಇಲ್ಲಿ ಈಡೇರಿದೆ. ಆ್ಯಂಡ್ ಟೀಸರಲ್ಲಿ ನೀವು ಮ್ಯೂಸಿಕ್ ನೋಡಿರ್ತೀರ, ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಸಾಂಗ್ಸ್ ಕೂಡ ನಾವು ಕೇಳಿದ್ವಿ, ಚೆನ್ನಾಗಿದೆ. ಆ್ಯಂಡ್ ಎಲ್ರಿಗೂ ಮಜಾ ಕೊಡುತ್ತೆ, ಅಷ್ಟು ಮಾತ್ರ ಹೇಳಿದ್ರೆ. ಆ್ಯಂಡ್ ಟೀಸರ್ ಎಲ್ರಿಗೂ ಇಷ್ಟ ಆಯ್ತಾ? ಎಸ್ ಎಸ್. ಸೊ ಅಷ್ಟೇ, ಥ್ಯಾಂಕ್ ಯು. ಹಾಂ, ಅಂದರೆ ಸಿಚುವೇಶನ್ ಬಂದಾಗ ಒಂದು ಹಸು ಕೂಡ ಹುಲಿ ಆಗುತ್ತೆ ಸರ್. ಆ ಥರ ಒಂದು ಪಾತ್ರ ಇದೆ ಅಷ್ಟೇ. ಅಂದರೆ ಇವನು ಡ್ಯೂಯಲ್ ಶೇಡ್ ಇಲ್ಲ ಇಲ್ಲಿ. ಸಿಚುವೇಶನ್ ಇದ್ದಾಗ ಸಿಂಪಲ್ ಆರಾಮಾಗಿರ್ತಾನೆ, ಹಸು ಥರನೇ ಇರ್ತಾನೆ. ಎಲ್ಲೊಂದು ಟ್ರಿಗರ್ ಪಾಯಿಂಟ್ ಬಂದಾಗ ಖಂಡಿತ ಹುಲಿ ಆಗ್ತಾನೆ ಅಷ್ಟೇ. ಪ್ರಿಪ್ರೇಷನ್ ತುಂಬ ಮಾಡ್ಕೊಂಡಿದ್ದೀನಿ ಸರ್. ನನಗೆ ಭಾಷೆ ಆಗಿರ್ಬೋದು, ಆ ಹುಲಿ ಕುಣಿತ ಆಗಿರ್ಬೋದು. ಭಾಷೆಗೆ ನಂಗೆ ವರ್ಕ್ಶಾಪ್ ತೊಗೊಂಡಿದ್ರು ಶೆಟ್ರು. ಮಂಗಳೂರಲ್ಲೇ ತುಂಬ ದಿವಸ ಇರ್ತಾ ಇದ್ದೆ. ಎವ್ರಿ ಮಂತ್ ಟ್ರಾವೆಲ್ ಮಾಡ್ತಾ ಇದ್ದೆ. ಆ್ಯಂಡ್ ಹುಲಿ ಕುಣಿತ ಕೂಡ ಅಲ್ಲಿ ನನಗೆ ಟ್ರೈನಿಂಗ್ ಇತ್ತು. ಅದೆಲ್ಲ ತೊಗೊಂಡೆ ನಾವು ಸಿನಿಮಾ ಮಾಡಿದ್ವಿ ಸರ್. ಎಲ್ಲರೂ ತುಂಬ ಚೆನ್ನಾಗಿ ನರೇಟ್ ಮಾಡ್ತಾರೆ. ಬಟ್ ಅವ್ರ ಟೀಮ್, ಟೆಕ್ನಿಕಲ್ ಟೀಮ್ ಅಂತ ಹೇಳಿದಾಗ ಚರಣ್ ಸರ್ ಅಂತ ಹೇಳಿದ್ರು. ಅದಾದಮೇಲೆ ಒಂದಷ್ಟು ಟೀಸರ್ ಶೂಟ್ ಮಾಡೋದಿದೆ ಅಂತ ಹೇಳಿದ್ರು. ಸೊ ಓಕೆ ಫೈನ್, ವೈ ನಾಟ್ ಟ್ರೈ ಇಟ್. ಇಷ್ಟ ಆಗಿಲ್ಲ ಅಂತ ಆದಮೇಲೆ ಏನಾದ್ರು ಒಂದು ಡೇಟ್ಸು ಏನೋ ಒಂದು ಹೇಳೋಣ. ಬಟ್ ಫಸ್ಟ್ ಟೀಮ್ನ ಮೀಟ್ ಮಾಡ್ತೀನಿ ಅಂತ ಹೇಳಿ ವೆನ್ ಐ ಮೆಟ್ ಕುಂದಾಪುರದಲ್ಲೇ ನನ್ನ ಫಸ್ಟ್ ಭೇಟಿ ಇವ್ರ ಟೀಮ್. ಎವ್ರಿಥಿಂಗ್ ವಾಸ್ ಸೋ ಪರ್ಫೆಕ್ಟ್. ಆ್ಯಂಡ್ ನನಗೆ ವಾವ್, ಇಟ್ ಇಸ್ ಅ ವೆರಿ ನೈಸ್ ಟೀಮ್. ನನಗೆ ಯಾರು ಅಂತ ಗೊತ್ತಿಲ್ಲ, ಬಟ್ ಫಸ್ಟ್ ಟೈಮ್ ಎಲ್ಲನೂ ಸೆಟ್ನಲ್ಲೇ ಮೀಟ್ ಮಾಡ್ತಾ ಇದ್ದೀನಿ. ಬಟ್ ಎವ್ರಿ ಒನ್ ವಾಸ್ ಸೋ ಡೆಡಿಕೇಟೆಡ್. ಅದರಲ್ಲಿ ನನಗೆ ನನ್ನ ಹೃದಯ ಗೆದ್ದವರು ಅಂತಂದರೆ ನಮ್ಮ ಕ್ಯಾಮ್ರಾಮನ್. ಬಿಕಾಸ್ ನಾನು ಬಂದಾಗಿದ್ದ ತಕ್ಷಣ ಏನಕ್ಕೆ ಅಂತಂದರೆ ಟೀಸರ್ ಏನು ಬೇಕಾಗಿತ್ತು ಅಂದರೆ ಇಟ್ ವಾಸ್ ಅಂದರೆ ನಾವು ಐ ಥಿಂಕ್ ಫಸ್ಟ್ ಶಾರ್ಟ್ ರಾತ್ರಿ 12 ಗಂಟೆಗೆ ಶೂಟ್ ಮಾಡಿದ್ದು. ಏನು ಇಷ್ಟೊತ್ತು ಕಾಯಿಸ್ತಾರೆ, ಏನು ಮಾಡ್ತಾರೆ ಹೊಸ ಟೀಮ್ ಅಂತ ಅಂದ್ಕೊಂಡಾಗ ದೇರ್ ವಾಸ್ ಅ ವಾ ಫ್ಯಾಕ್ಟರ್. ಸೊ ಈ ವಾ ಫ್ಯಾಕ್ಟರ್ ಥ್ರೂ ಔಟ್ ದಿ ಶೂಟ್ ಇತ್ತು. ಸೊ ಥ್ರೂ ಔಟ್ ದಿ ಜರ್ನಿ ವಾಸ್ ವೆರಿ ನೈಸ್. ಆ್ಯಂಡ್ ನನಗೆ ಎಲ್ಲರೂ ಹೊಸಬ್ರು ಆಗಿರೋದ್ರಿಂದ ಯಾವಾಗಲೂ ಒಂದು ಫಿಲಮ್ ಒಪ್ಕೊಂಡಾಗ ಒಂದ್ಸತಿ ಒಪ್ಕೊಂಡಾದ್ಮೇಲೆ ವಿ ವಿಲ್ ಸ್ಟಾರ್ಟ್ ವರ್ಕಿಂಗ್ ಟುವರ್ಡ್ಸ್ ಇಟ್. ನಾನು ಮಾಡಬೇಕು ಈ ಕ್ಯಾರೆಕ್ಟರ್. ಬಟ್ ಈ ಕ್ಯಾರೆಕ್ಟರ್ ನಂಗೆ ತಲೆಗೆ ಕುತ್ಕೋತಾ ಇರಲಿಲ್ಲ. ಯಾಕೆ ಕುತ್ಕೋತಾ ಇರಲಿಲ್ಲ? ಒಂದು ಭಯ ಇತ್ತು, ಹೆಂಗೆ ಅಕ್ಸೆಪ್ಟ್ ಮಾಡ್ಕೋತಾರೆ, ಬೇಕಾ ಬೇಡವಾ ಅಂತ. ಬಟ್ ಒನ್ ಕಾನ್ಫಿಡೆನ್ಸ್, ಇಟ್ ವಾಸ್ ಲೈಕ್ ಯು ನೋ, ರಿಷಿ ಇಸ್ ಅ ಫ್ಯಾಬ್ಯುಲಸ್ ಡೈರೆಕ್ಟರ್, ಹಿ ಈಸ್ ಗೋನ್ ಟು ಪುಟ್ ಇಟ್. ಸೊ ಇವರ 3 ಜನ ದಿ ಟೆಕ್ನಿಷಿಯನ್ಸ್, ಸೊ ಅವ್ರ ಜೊತೆ ವರ್ಕ್ ಮಾಡೋದು ನನ್ನ ಐ ಫೀಲ್ ವೆರಿ ನೈಸ್ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲಮ್. ಆ್ಯಂಡ್ ಅಫ್ಕೋರ್ಸ್ ನಿಶಾಂತ್ ಸರ್ ಬಗ್ಗೆ ಇವರು ಕಾರ್ತಿಕ್ ಸರ್ ಹೇಳಿದ್ರು, ಮತ್ತು ಋತ್ವಿಕ್ ಅವ್ರು ಹೇಳಿದ್ರು. ಸೊ ನನಗೆ ಬರೀ ಹೊಸಬ್ರಿಗಲ್ಲ, ಯು ಆರ್ ವೆರಿ ಪ್ಯಾಷನೇಟ್. ಸೊ ನಾನು ಫಸ್ಟು ನಿಶಾಂತ್ ಅವರು ಇಷ್ಟೊಂದು ಮಾಡ್ತಾ ಇದ್ದಾರೆ, ಓಕೆ ಫೈನ್, ಬಟ್ ಹೌ ಆರ್ ದಿ ರಿಟರ್ನ್ಸ್ ಅಂತ ನನಗೆ ಯೋಚನೆ ಆಗ್ತಾಯಿತ್ತು. ಬಟ್ ಡೆಫಿನೆಟ್ಲಿ ಯು ಆರ್ ಗೋಣ stand in the sandalwood. So
ಆಲ್ ದಿ ವೆರಿ ಬೆಸ್ಟ್ ಟು ಯು, ಬಿಕಾಸ್ ನಿಮ್ಮಂಥ ಪ್ಯಾಷನೇಟ್ ಪ್ರೊಡ್ಯೂಸರ್ಸ್ ಬೇಕಾಗಿದ್ದಾರೆ. ಸೊ ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್. ಅಂದರೆ ಐ ಆಮ್ ಸೋ ಸಾರಿ ಐ ಕುಡಂಟ್ ಶೇರ್ ಆರ್ ಸ್ಕ್ರೀನ್ ವಿತ್ ದೆಮ್, ಬಟ್ ಫ್ಯಾಬ್ಯುಲಸ್ ಟೀಮ್ ಇಟ್ ವಾಸ್. ಸೊ ತುಂಬಾ ಆ್ಯಂಡ್ ಇನ್ನೊಂದೇನೋ ಹೇಳಬೇಕಾಯ್ತು, ಇವರು ಯೂನಿವರ್ಸಲ್ ಬಗ್ಗೆ ಎಲ್ಲ ಕನೆಕ್ಷನ್ ಮಾಡ್ತಾಯಿದ್ರು. ಸೊ ನಾನು ಇಲ್ಲಿ ಕೂತ್ಕೊಂಡು ನಾನು ಕನೆಕ್ಟ್ ಮಾಡ್ತಾ ಇದ್ದೆ. ಏನು ಯೂನಿವರ್ಸಲ್ ಕನೆಕ್ಷನ್ ಅಂತಂದರೆ, ಗಿಣಿರಾಮದಲ್ಲಿ ನಾನು ದಸರಾ ಟೈಮ್ನಲ್ಲಿ ದೇವಿ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಅದನ್ನು ಇವ್ರು ರೆಡಿ ಆಗಿದ್ರು. ಸೊ ಮತ್ತೆ ನಾವು 2024 ದಸರಾ ಮತ್ತೆ ಸಿಗ್ತೀವಿ, ಮತ್ತೆ ಈ ಕ್ಯಾರೆಕ್ಟರ್ ಮೂಲಕ ಬರ್ತೀನಿ. ಸೊ ಮತ್ತೆ ದರ್ ಇಸ್ ಒನ್ ಆಫ್ ದಿ ಡಿವೈನ್ ಕೈಂಡ್ ಆಫ್ ಕ್ಯಾರೆಕ್ಟರ್. ಸೊ ವೆರಿ ವೆರಿ ನೈಸ್. ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಮಾತಾಡೋದಕ್ಕಾಗಲ್ಲ, ಬಟ್ ಒಂದಂತೂ ತುಂಬ ಖುಷಿ ಇದೆ, ತೃಪ್ತಿ ಇದೆ ದಟ್ ಐ ಡಿಡ್ ದಿಸ್ ರೋಲ್ ಅಂತ. ಸೊ ಹೋಪ್ಫುಲಿ ಬರೀ ಕರಾವಳಿ ಭಾಗಕ್ಕಷ್ಟೇ ಅಲ್ಲದೆ ಥ್ರೂಔಟ್ ಪ್ಯಾನ್ ಇಂಡಿಯಾಗೆ ನಿಂತ್ಕೊಳ್ಳೋ ಅಂಥ ಫಿಲ್ಮ್ ಆಗುತ್ತೆ ಅಂತ ಒಂದು ಭರವಸೆ ಇದೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಾನು ಮತ್ತು ರಿಷಿ ಸರ್ ಅದನ್ನೇ ಮಾತಾಡ್ತಾ ಇದ್ದೆ. ಸೊ ರಿಷಿ ಸರ್ ಬಂದು ಏನು ಹೇಳಿದ್ರು ಅಂತಂದರೆ, ಮೇಡಮ್ ನನಗೆ ಜನರು ಅಕ್ಸೆಪ್ಟ್ ಮಾಡ್ಕೋತಾರೋ ಇಲ್ವೋ ಅದು ಮಾಸಿಗೆ ಬಿಟ್ಟಿರೋದು, ಬಟ್ ಒಂದೊಂದು ತೃಪ್ತಿ ಇದೆ ದಟ್ ಐ ಹ್ಯಾವ್ ಡನ್ ಅ ಫ್ಯಾಬ್ಯುಲಸ್ ಪ್ರಾಜೆಕ್ಟ್. ಸೊ ಅದು ನಂಗೆ ತುಂಬ ಖುಷಿ ಕೊಟ್ಟಿದ್ದು. ಯಾವಾಗಲೂ ಒಂದು ಟೆಕ್ನಿಷಿಯನ್ನು ಮೇಡಮ್ ಇದು ಮಾಡಬೇಕಾಗಿತ್ತು, ಹಂಗೆ ಮಾಡಬೇಕು ಅಂತ ಅಂದ್ಕೊಂಡೆ ಹಿಂಗೆ ಮಾಡಿ, ಬಟ್ ಹಿ ವಾಸ್ ವೆರಿ ವೆರಿ ಕಾನ್ಫಿಡೆಂಟ್. ಪ್ರತಿ ಒಂದು ಸತಿನೂ ಆ ಕಾನ್ಫಿಡೆನ್ಸ್ ಅವ್ರ ಮುಖದಲ್ಲಿ, ಅವ್ರ ಮಾತಿನಲ್ಲಿ ನಾನು ನೋಡ್ತಾ ಇದ್ದೆ. ಸೊ ಪ್ರಾಬಬ್ಲಿ ಅವ್ರು ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾಗ ನಾನು ಇಷ್ಟು ಕಾನ್ಫಿಡೆಂಟಾಗಿ ಐ ಕುಡ್ ಪುಲ್ ಔಟ್ ದಿ ಕ್ಯಾರೆಕ್ಟರ್ ಅಂತ ಅನಿಸುತ್ತೆ. ಬಟ್ ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಇನ್ಫ್ಯಾಕ್ಟ್ ಸಿದ್ಲಿಂಗು ಟೀಮ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಅವ್ರು ನನ್ನ ಡೇಟ್ಸ್ಗೆ ಇವ್ರ ಡೇಟ್ಸ್ಗೆ ಅಡ್ಜಸ್ಟ್ ಮಾಡಿದ್ರು. ಬಿಕಾಸ್ ವರ್ಧಣ್ಣ ಅವರು ಸೆಟ್ ಹಾಕ್ಬಿಟ್ಟಿದ್ರಲ್ಲಿ ಡೇಟ್ಸ್ ಎಲ್ಲ ಕ್ಲಾಶ್ ಆಗ್ತಾಯಿತ್ತು, ಬಟ್ ಈ ಟೀಮ್ ಅವರನ್ನು ಬಿಟ್ಕೊಡ್ಲಿಲ್ಲ. ಸೊ ದೇ ಸ್ಪೋಕ್ ಆ್ಯಂಡ್ ದೇ ವರ್ ಆಲ್ಸೋ ವೆರಿ ವೆರಿ ನೈಸ್. ಸೊ ಪ್ರತಿಯೊಂದು ಅಂದರೆ ಆ ಟೀಮ್ ಅವರು ನನಗೆ ಸಪೋರ್ಟ್ ಮಾಡಿರೋದ್ರಿಂದ ಈ ಫಿಲಮ್ ಮಾಡೋದಕ್ಕಾಯಿತು. ಸೊ ಇವಾಗ ಮೀಡಿಯಾದವರು ನೀವು ಇದನ್ನು ಜನರಿಗೆ ತಲುಪಿಸ್ಬೇಕು. ಸೊ ಒಂದು ಒಳ್ಳೆ ಕತೆ, ಒಂದು ಒಳ್ಳೆ ಫಿಲ್ಮ್. ಸೊ ಪ್ಲೀಸ್ ಡೂ ಸಪೋರ್ಟ್. ಥ್ಯಾಂಕ್ ಯು. ಜಾಸ್ತಿ ಹೇಳಿದ್ರೆ ಥ್ಯಾಂಕ್ ಯು ಹೇಳಿದ್ರು ಅಂತ ಇರುತ್ತಲ್ಲ, ಅಲ್ಲಿಂದ ಒಟ್ಟಿಗೆ ಟ್ರಾವೆಲ್ ಆಗ್ತಾ ಇರೋವಂಥದ್ದು. ನನ್ನ ಕನಸುಗಳಲ್ಲಿ ಅವನು ಭಾಗಿಯಾಗಿದ್ದಾನೆ, ಅವನ ಕನಸುಗಳಲ್ಲಿ ನಾನು ಭಾಗಿಯಾಗಿದ್ದೀನಿ. ಸೊ ಅವನ ಕನಸು ಇಷ್ಟು ದೊಡ್ಡ ಮಟ್ಟಕ್ಕೆ ನನ್ಸಾಗುವಂಥ ಒಂದು ಕ್ಷಣ ಬಂದಾಗ ಏನೇ ಕೆಲಸ ಇರಲಿ ಐ ಹ್ಯಾವ್ ಟು ಬಿ ಹಿಯರ್ ಅಂತ ಹೇಳಿ ನಾನು ಐ ಕೇಮ್ ಹಿಯರ್, ಅದಕ್ಕಷ್ಟೇ. ಆ್ಯಂಡ್ ಐ ನೋ ಹಿ ನೋಸ್, ಅಂದರೆ ಮೈ ಗುಡ್ ವಿಶಸ್ ಆ್ಯಂಡ್ ಮೈ ಥಾಟ್ಸ್ ಯಾವಾಗಲೂ ಇರುತ್ತೆ. ಇನ್ಫ್ಯಾಕ್ಟ್ ನಮ್ಮ ಮನೆಯವರು ಕೂಡ ಯಾವಾಗಲೂ ಕೇಳೋರು, ಯಾವಾಗ ಒಂದು ದೊಡ್ಡ ಸಿನಿಮಾ ಬರೋದು, ಯಾವಾಗ ಇದು ಅಂತ ಹೇಳಿ. ಸೊ ಲಾಟ್ ಆಫ್ ಸಪೋರ್ಟ್ ನಮ್ಮ ಇಡೀ ಫ್ಯಾಮಿಲಿ ಕಡೆಯಿಂದಲೂ ಕೂಡ. ನನಗೆ ಅನಿಸೋದು ಐ ಥಿಂಕ್ ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬಂದ ಅಂತ. ಬಿಕಾಸ್ ಸಿನಿಮಾ ಇಂಡಸ್ಟ್ರಿನಲ್ಲಿ ದೊಡ್ಡ ಸ್ಟಾರ್ ಆಗೋಕ್ಕೆ ಬೇಕಾಗಿರುವಂಥ ಕಲೆ ಆಗಿರಲಿ, ಶ್ರಮ ಆಗಿರಲಿ, ಎಲ್ಲವೂ ಕೂಡ ಅವನಲ್ಲಿದೆ. ಆ್ಯಂಡ್ ಚೂರು ತಡವಾಗಿದ್ರು ಕೂಡ ಐ ಥಿಂಕ್ ಒಂದು ಒಳ್ಳೆ ವೇದಿಕೆ ಸಿಕ್ಕಿದೆ ಅನ್ನೋದಕ್ಕೆ ನನಗೆ ಬಹಳ ಸಂತೋಷ ಇದೆ. ಸಿನಿಮಾ ಮಾಡ್ತಾಯಿದ್ದ ಅಂತ ಹೇಳಿ ಯಾವಾಗಲೂ ಹಂಚ್ಕೊಳ್ತಾ ಇದ್ದ, ಬಟ್ ನನಗೆ ಹಂತವಾಗಿ ಸಿನಿಮಾದು ಅಪ್ಡೇಟ್ಸ್ಗಳನ್ನ ಹೇಳ್ತಾ ಹೋದಾಗ ಡೆಫಿನೆಟ್ಲಿ ತುಂಬ ಪ್ರಾಮಿಸಿಂಗ್ ಆಗಿದೆ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಅದಕ್ಕೆ ಸಪೋರ್ಟಿಂಗ್ ಆಗಿ ಟೀಸರ್ನ ಅವನು ಶೇರ್ ಮಾಡಿದಾಗಲೂ ಕೂಡ ತುಂಬ ಖುಷಿ ಆಯಿತು ನನಗೆ. ಇನ್ಫ್ಯಾಕ್ಟ್ ಒಂದು ತಕ್ಕ ಅವನ ಕಲೆಗೆ ಸೂಟಬಲ್ ಆಗಿರುವಂಥ ಒಂದು ಸಿನಿಮಾ ಅವನಿಗೆ ಸಿಕ್ಕಿದೆ ಅಂತ ಹೇಳಿ. ಸೊ ಆ್ಯಂಡ್ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಡ್ತೀನಿ. ಮೊದಲನೇದಾಗಿ ಐ ಥಿಂಕ್ ನಿರ್ಮಾಪಕರಿಗೆ ಸೇಫ್ ಆಗಲಿ, ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಐ ಥಿಂಕ್ ಚೈತ್ರ ಯು ಲುಕಿಂಗ್ ಗ್ರೇಟ್, ಸೋನವ್ರು ಯು ಲುಕಿಂಗ್ ಗ್ರೇಟ್, ಆ್ಯಂಡ್ ಆಲ್ ಕ್ರೆಡಿಟ್ಸ್ ಟು ದಿ ಎಂಟೈರ್ ಟೆಕ್ನಿಕಲ್ ಟೀಮ್. ಸೊ ಅವಾಗಲೇ ನೀವು ಹೇಳ್ದಂಗೆ ರಿಷಿ ಅಂತ ಹೇಳಿದಾಗ ಒಂದು ಸೆಕೆಂಡ್ ಕನ್ಫ್ಯೂಸ್ ಆಗ್ತಾ ಇರ್ತದೆ. ಸೊ ಎನಿವೆ ಐ ಥಿಂಕ್ ತಂಡಕ್ಕೆ ಒಳ್ಳೆಯದಾಗಲಿ. ಆ್ಯಂಡ್ ಖಂಡಿತವಾಗ್ಲೂ ಅವ್ರು ಹಾಕಿರೋ ಶ್ರಮಕ್ಕೆ ಒಂದು ಚಾನ್ಸ್ ಥಿಯೇಟ್ರಿಗೆ ಬಂದು ನೋಡುವಂಥ ಒಂದು ಅವಕಾಶನ ಪ್ರೇಕ್ಷಕರು ಖಂಡಿತವಾಗ್ಲೂ ನೀಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ತುಂಬ ಒಳ್ಳೆ ಫ್ರೆಂಡ್ ಅವನು, ಆ್ಯಂಡ್ ಎಲ್ಲ ನನ್ನ ಹತ್ರ ಶೇರ್ ಮಾಡ್ಕೋತಾನೆ. ಸೊ ಸಿನಿಮಾದ ಬಗ್ಗೆ ಏನೇ ಅಪ್ಡೇಟ್ ಇದ್ದರೂ ನನಗೆ ಗೊತ್ತಾಗ್ತಿತ್ತು. ನನಗೆ ಅವ್ನು ಪ್ರತಿಯೊಂದು ಹ್ಯಾಪಿನೆಸ್ಸು ನಾನು ನೋಡಿದ್ದೀನಿ. ಸೇ ಫಾರ್ ಎಕ್ಸಾಂಪಲ್ ಇವಾಗ ಚರಣ್ ಸರ್ ಆನ್ ಬೋರ್ಡ್ ಆದರು ಅಂದ ತಕ್ಷಣ ಅವ್ನಿಗೆ ಅದು ಎಷ್ಟು ಖುಷಿ ಆಗ್ಬಿಟ್ಟಿತ್ತು ಅಂದರೆ ಆ ಎಲ್ಲ ಹ್ಯಾಪಿನೆಸ್ಸು ನಾನು ನೋಡಿದ್ದೀನಿ. ಸೊ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅಂತ ಅಂದರೆ ಇಟ್ ಈಸ್ ನಾಟ್ ಒಂದು ಹೊಸಬ್ರಿಗೆ ಅದು ಚಿಕ್ಕ ವಿಷಯ ಅಲ್ಲ, ತುಂಬ ದೊಡ್ಡ ವಿಷಯ. ಆ್ಯಂಡ್ ಅವನಿಗೆ ಎಲ್ಲ ಪೊಟೆನ್ಷಿಯಲು ಇದೆ. ಅವನಿಗೆ ಸುಮ್ಮನೆ ಇರ್ತಾನೆ ಅಷ್ಟೇ, ಬಟ್ ಯಾವ ಚೆನ್ನಾಗಿ ಕ್ಯಾರೆಕ್ಟರ್ ಕೊಟ್ಟರು, ಏನು ಕೊಟ್ಟರು
ಹಿಲ್ ಜಸ್ಟ್ ಕಿಲ್ ಇಟ್ ಆ ಥರ. ಇದನ್ನು ಚೈತ್ರ ತುಂಬ ಚೆನ್ನಾಗಿ ಹೇಳಿದ್ರು. ಅವ್ರು ಸುಮ್ಮನೆ ಇರ್ತಾರೆ, ಬಂದ್ಬಿಟ್ಟು ಏನು ಕ್ಯಾರೆಕ್ಟರ್ ಕೊಟ್ಟರು ಅಷ್ಟು ಅದ್ಭುತವಾಗಿ ಮಾಡ್ತಾರೆ ಅಂತ. ಅದನ್ನು ನಾನು ಎವ್ರಿ ಡೇ ಆನ್ ಡೈಲಿ ಬೇಸಿಸ್ ವಿಟ್ನೆಸ್ ಮಾಡ್ತೀನಿ. ನಾನು ಅವನಿಗೆ ಮನಸ್ಸಿನ ತುಂಬ ಒಳ್ಳೇದಾಗಲಿ. ಇನ್ಫ್ಯಾಕ್ಟ್ ನನಗೆ ಎಂಟೈರ್ ಟೀಮ್ ಗೊತ್ತು, ನಿಶಾಂತ್ ಸರ್ ತುಂಬ ಮುಂಚೆಯಿಂದ ಗೊತ್ತು, ಚೈತ್ರ ಗೊತ್ತು, ಅಫ್ಕೋರ್ಸ್ ದುದು ಗೊತ್ತು, ಆ್ಯಂಡ್ ಸೋನು ಗೊತ್ತು. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ತುಂಬ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಆ್ಯಂಡ್ ಸಿನಿಮಾ ಕಥೆನೂ ಲೈಟಾಗಿ ಗೊತ್ತು ನನಗೆ. ಇಲ್ಲ, ಬಟ್ ಆಗಿರುವಂಥ ಒಂದು ಸಿನಿಮಾ. ಇವಾಗಿನ ಜನ ಓಕೆ ನಾನು ಈ ಥರ ಒಂದು ಸಿನಿಮಾ ನೋಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋವಂಥ ಒಂದು ಸಿನಿಮಾ. ಯಾರಿಗೂ ಓಕೆ ನನಗೆ ಏನು ಹೇಳಿದ್ರು ಏನು ಹೇಳ್ಬಿಡ್ತೀನಿ ಅನ್ನೋ ಒಂದು ಭಯ ನನಗೆ. ಇಲ್ಲ, ಓಕೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ತುಂಬ ಒಳ್ಳೆ ಸಿನಿಮಾ ಅಂತೂ ಬರ್ತಾ ಇದೆ ಅಂತ ನನಗೆ ಗೊತ್ತು. ಸಾಂಗ್ಸಿಂದ ಹಿಡಿದು ನಾನು ಆಲ್ರೆಡಿ ನೋಡ್ಬಿಟ್ಟಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ ದ ಬೆಸ್ಟ್ ನಿಶಾಂತ್ ಸರ್ಗೆ, ಇಡೀ ಎಂಟೈರ್ ಟೀಮ್ಗೆ. ಚೈತ್ರ ಬಗ್ಗೆನೂ ಏನು ಹೇಳೋದು ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತು. ಅವರು ಅದ್ಭುತವಾದ ನಟರು. ಇಬ್ಬರು ಅದ್ಭುತವಾದ ನಟರು ಒಂದೇ ಸ್ಕ್ರೀನ್ ಮೇಲೆ ಇದ್ದಾಗ ಒಂದು ಸ್ವಲ್ಪ ಕಷ್ಟ. ಅವ್ರಿಗಿಂತ ಚೆಂದ ನಾನು ಮಾಡ್ಬೇಕು, ಇವ್ರಿಗಿಂತ ಚೆಂದ ನಾನು ಮಾಡ್ಬೇಕಂತ ಇರುತ್ತೆ. ಅದು ಅವ್ರು ಹೆಂಗೆ ಮ್ಯಾನೇಜ್ ಮಾಡಿದ್ರು ಐ ಡೋಂಟ್ ನೋ. ಬಟ್ ದೆನ್ ಔಟ್ಪುಟ್ ಚೆನ್ನಾಗಿ ಬಂದಿದೆ, ದಟ್ಸ್ ಆಲ್ ವಿ ವಾಂಟ್. ಆ್ಯಂಡ್ ರಿಷಿ ಸರ್ಗೆ ಆಲ್ ದಿ ಬೆಸ್ಟ್. ನಿಮ್ಮ ಫಸ್ಟ್ ಸಿನಿಮಾ ಚೆಂದ ಆಗಲಿ. ಆ್ಯಂಡ್ ನಿಶಾಂತ್ ಸರ್ಗೆ ಆಲ್ ದಿ ಬೆಸ್ಟ್. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಬಟ್ ಇಡೀ ಚಿತ್ರತಂಡಕ್ಕೆ ಶುಭಾಶಯಗಳು.